ಮಹಾತ್ಮರೇ, ನಾನು ಬಲರಾಮ. ಈತ ನನ್ನ ತಮ್ಮ ಕೃಷ್ಣ. ತಾವು ನಮ್ಮ ಅರಮನೆಗೆ ದಯಮಾಡಿ. ನಾವು ಸನ್ಯಾಸಿಗಳು, ಸರ್ವಸಂಗ ಪರಿತ್ಯಾಗಿಗಳು, ನಮಗೇಕೆ ಅರಮನೆ ವೈಭವ ಅಂತ ನಮ್ಮ ಗುರುಗಳು ಕೇಳ್ತಾ ಇದ್ದಾರೆ. ಮಹಾತ್ಮರೇ, ತಮ್ಮ ಪಾದದ ಧೂಳಿನಿಂದ ನಮ್ಮ ಅರಮನೆ ಪಾವನವಾಗಲಿ ಅಂತ. ನಾರಾಯಣ ನಾರಾಯಣ. ಆದ್ರೆ ನಮ್ಮ ಗುರುಗಳು ಒಪ್ಪಲ್ಲ ಅಂತಿದ್ದಾರೆ. ಕೂಡ್ದು ಕೂಡ್ದು ಒಪ್ಪಲ್ಲ. ನಿರಾಕರಿಸಬಾರದು. ಅರಮನೆಗೆ ಬಂದು ಅರಮನೆಯ ಸ್ತ್ರೀಯರಿಗೆಲ್ಲ ಆಶೀರ್ವಾದ ಮಾಡಬೇಕು. ನಾರಾಯಣ ಒಪ್ಕೊಂಡ್ಬಿಟ್ರು. ಆದ್ರೆ ನಮ್ಮ ಸೇವೆ ಮಾಡೋರು ಯಾರು ಅಂತ ನಮ್ಮ ಗುರುಗಳು ಕೇಳ್ತಾ ಇದ್ದಾರೆ. ಅಯ್ಯೋ ಮಹಾತ್ಮರೇ, ನಾನು ಮತ್ತು ನನ್ನ ತಮ್ಮ ಕೃಷ್ಣ. ನಾರಾಯಣ ನಾರಾಯಣ. ಹಾಗು ಯಾಕೆಂದ್ರೆ ನೀವು ದೇಶ ಕೊಡಿಯರು, ನಿಮ್ಮಿಂದ ಸೇವೆ ಮಾಡಿಸ್ಕೊಳ್ಳದೆ ಆಗದು. ಖಂಡಿತ ಆಗದು. ರೇವತಿ ರುಕ್ಮಿಣಿಯರು ನಾರಾಯಣ ನಾರಾಯಣ. ಅವರು ಮಾತೃ ಸ್ವರೂಪರು, ಎಲ್ಲಾದ್ರೂ ಹೊಂಟಿಯೇ ಕೂಡ್ದು. ಅಂದರೆ ಹವಿವಾಯ್ತಳು ಪರಿಶುದ್ಧವಾದ ಎಣ್ಣೆಯನ್ನು ಪೂಜೆ ನೇಮಿಸಿದರೆ ನಾರಾಯಣ ನಾರಾಯಣ. ಒಪ್ಕೊಬಿಟ್ರು. ಅಣ್ಣ ಕೃಷ್ಣ, ಅಂತವ್ರು ಯಾರಿದ್ದಾರೆ ನಮ್ಮ ಸುಭದ್ರನ ಬಿಟ್ಟು? ಅಂತವ್ರು ಅಂದ್ರೆ? ಅಯ್ಯೋ, ನಮ್ಮ ತಂಗಿ ಸುಭದ್ರೆಯೇ ಅವರ ಪಾದ ಸೇವೆಗೆ ನೇಮಿಸಲಾಯ್ತು ಬಿಡು. ಅಣ್ಣ ಸ್ವಲ್ಪ ಯೋಚನೆ ಮಾಡು. ಯೋಚನೆ ಮಾಡೋದೇನಿದೆ ಕೃಷ್ಣ? ಆ ಮಹಾತ್ಮರ ಆಶೀರ್ವಾದ ನಮಗಿಂತ ಮುಖ್ಯವಾಗಿ ನಮ್ಮ ಸುಭದ್ರಿಗೆ ಬೇಕಾಗಿರುವುದು. ಆದ್ರಿಂದ ಅವರ ಸೇವೆಗೆ ನಮ್ಮ ತಂಗಿ ಸುಭದ್ರೆಯನ್ನು ನೇಮಿಸಲಾಯ್ತು ಬಿಡಿ. ಮಹಾತ್ಮರೇ, ನನ್ನ ತಂಗಿ ಸುಭದ್ರೆಯನ್ನು ತಮ್ಮ ಪಾದ ಸೇವೆಗೆ ನೇಮಿಸ್ತೇವೆ. ದಯಮಾಡಿಸಬಹುದಲ್ಲ? ನಾರಾಯಣ ನಾರಾಯಣ. ಒಪ್ಕೊಂಡ್ಬಿಟ್ರು. ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೇನೆ. ನೀನೇ ಗತಿ, ನೀನೇ ಮತಿ, ನೀನೇ ಸ್ಥಿತಿ, ನನ್ನ ನೀನೇ ಕಾಪಾಡಬೇಕು. ಶುಭವಾಗಲಿ. ಸುಭದ್ರ ನಾರಾಯಣ ನಾರಾಯಣ ನಾರಾಯಣ. ಯಾರು? ನಾನು ಕೃಷ್ಣ ಬಲರಾಮನ ತಂಗಿ ಸುಭದ್ರ. ಸುಭದ್ರೆ, ಹೆಸರಿಗೆ ತಕ್ಕಾಗಿ ಸುಭದ್ರೇ ಆಗಿತ್ತು. ಭದ್ರೆ, ನಿಮ್ಮ ಪಾದ ಸೇವೆಗಾಗಿ ಬಂದಿರೋನು. ನನ್ನಿಂದ ಏನಾದರೂ ನಿಮ್ಮ ಧ್ಯಾನಕ್ಕೆ ಅಡಚಣೆ ಆಯಿತೆ? ಎಲ್ಲಿ ಆದ್ರೂ ಉಂಟೆ, ತುಂಬಾ ಅನುಕೂಲವೇ ಆಯ್ತು. ಪೂಜಾ ಸಾಮಗ್ರಿಗಳನ್ನು ತಂದಿರೋನು. ಮತ್ತೇನಾದರೂ ಬೇಕಾದರೆ ಅಪ್ಪಣೆ ಆಗಲಿ. ಕೂತ್ಕೋ. ಭದ್ರೆ, ನಿನ್ನ ಮನಸ್ಸಲ್ಲಿ ಯಾವುದೋ ಚಿಂತೆ ಕಾಡ್ತಾ ಇದೆ. ನಮ್ಮಲ್ಲಿ ಅರಿಕೆ ಮಾಡ್ಕೋ, ಪರಿಹಾರ ಮಾಡೋಕೆ ಪ್ರಯತ್ನ ಪಡ್ತೀವಿ. ಮಹಾತ್ಮರೇ, ಮಧ್ಯಮ ಪಾಂಡವನ ಎಲ್ಲಾದರೂ ನೋಡಿದ್ದೀರಾ? ಯಾರು ಅಂದೆ? ಮಧ್ಯಮ ಪಾಂಡವ. ಮಧ್ಯಮ ಪಾಂಡವ? ಸರಿ, ಈ ಪಾರ್ಥನ ಬಗ್ಗೆ ಯಾಕೆ ಇಷ್ಟೊಂದು ಶ್ರದ್ಧೆಯಿಂದ ಕೇಳ್ತಾ ಇದೀಯಾ? ಆತನನ್ನು ಕೈ ಹಿಡಿದು ಪುನೀತಳಾಗಬೇಕೆಂಬುದೇ ನನ್ನ ಬಯಕೆ. ನಾರಾಯಣ ನಾರಾಯಣ. ನೀನು ಏಕಾಗ್ರತೆಯಿಂದ ನಮ್ಮ ಸಮ್ಮುಖದಲ್ಲಿ ಕುಳಿತು ಪೂಜೆ ಮಾಡ್ತಾ ಇದ್ರೆ ಸಾಂಗವಾಗಿ ನೆರವೇರುತ್ತೆ. ಹಾಗಾದ್ರೆ ನನ್ನ ಆಸೆ ನೆರವೇರುವುದೇ? ನಾನು ಆತನನ್ನು ನೋಡುವೇನೆ. ಖಂಡಿತ. ನಿನ್ನ ಆಸೆ, ನನ್ನ ಆಸೆ, ಇಬ್ಬರಾಸೆಗೂ ನೆರವೇರುತ್ತೆ. ನಮ್ಮಿಬ್ಬರು ಮನೋರಥ ಸಾರ್ಥಕವಾಗಲಿ ಅಂತ ಅದು.
ಆನಂದ ಆನಂದ ಆನಂದವಾಗಲಿ ಆರಾಧಿಸುವೆ ಮದನಾರಿ ಸನಿದಮ ಆರಾಧಿಸುವೆ ಮದನಾರಿ. ಪದನಿ ಸಮ ಪದನಿ ನಿಸ್ಸನಿದಮ ಆರಾಧಿಸುವೆ. ಪದನಿ ಧನಿ ಸ ಸ ಸ ಧನಿ ಗಗರಿ 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 ಧನಿ ಸರಿ ರಿನಿ ಸರಿ ರಿ ಸರಿ ರಿ ಸರಿ ನಿದ ಪದನಿ ಗರಿ ಸ ಗರಿ ಸರಿ ರಿ ಸ ಗರಿ ಸರಿ ರಿ ಸರಿ ದಮ ಸರಿ ದಮ ಮನಿ ಸನ್ನಿ ನಿ ಸರಿ ದಮ ಸನ್ನಿ ನಿ ಸರಿ ದಮ ಸರಿ ದಮ ಮನಿ ದಮ ಮಗ ಸನ್ನಿ ಸರಿ ದಮ ಮನಿ ದ ಸರಿ ದಮ ಮನಿ ದಮ ಮಗ ಸಗರಿ ದಮ ಆರಾಧಿಸುವೆ ಮದನಾರಿ. ತತ್ತ ದಿಂ ತಕಿಟ ತಕಿಟ ದಿಂ ತಕಿಟ ತತ್ತ ದಿಂ ತಕಿಟ ತಕ ದಿಮಿತ ತಕ ಜೇನು ತಕ ತರಿ ತಕ ಜೇನು ತಕ ತರಿ ಚಕ ಜೇನು ತಾಗಡ ತಾಗಡ ತಕಿಟ ಜೇನು ತಕ ದಿಮಿತ ಪರಮಾತ್ಮ, ಈ ರುಕ್ಮಿಣಿಯ ಅಂತರಾಳವನ್ನು ತಿಳಿದು ಇಲ್ಲಿವರೆಗೂ ಕರೆದೊಯ್ತಿ ನಿಮ್ಮ ಪುಣ್ಯ ಪಾದಗಳು. ಪ್ರೇಸಿ, ನಿನ್ನ ಗಾನ ಮಾಧುರಕ್ಕೆ ನಾನು ಮನಸೋತಿರುವೆ. ಆಹಾ. ಅಂದಗಾತಿ ಅಂದಗಾತಿ ಅಂದಗಾತಿಯೇ ಓ ಅಂದಗಾತಿಯೇ ಚಂದಗಾತಿ ಚಂದಗಾತಿ ಚಂದಗಾತಿಯೇ ಓ ಚಂದಗಾತಿಯೇ ನನ್ನದ ರಾಣಿ ನನ್ನ ಪಟ್ಟದ ರಾಣಿ ಇಟ್ಟದ ರಾಣಿ ನನ್ನ ಪಟ್ಟದ ರಾಣಿ ಪ್ರೇಮಾಲಿಂಗನವ ನಾ ಬಯಸಿದೆ. ಆಹಾ. ರುಕ್ಮಿಣಿ, ಪರಮಾತ್ಮ, ಅಂದಗಾತಿ ಅಂದಗಾತಿ ಅಂದಗಾತಿಯೇ ಓ ಅಂದಗಾತಿಯೇ ಚಂದಗಾತಿ ಚಂದಗಾತಿ ಚಂದಗಾತಿಯೇ ಓ ಚಂದಗಾತಿಯೇ. ರಾಣಿ ರಾಣಿ ರಲಿ ನೀ
ಚಂದಗಾತಿಯೇ ಕುಸುಮನಯನಲೀಲಾ ಪ್ರಿಯರಿಲ್ಲೋಣ ಪರಮಾತ್ಮ ರುಕ್ಮಿಣಿ ಕುಸುಮನಯನಲೀಲಾ ಪ್ರಿಯರಿಲ್ಲೋಣ ಕುಸುಮನಯನಲೀಲಾ ನಸುನಗೆ ಸ್ವಾಮಿ ವಸುದೆಯಳು ಕುಸುಮನಯನಲೀಲಾ ಪ್ರಿಯರಿಲ್ಲೋಣ ಕುಸುಮನಯನಲೀಲಾ 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 ಸ್ವಾಮಿ ರುಕ್ಮಿಣಿ ನಾರಾಯಣ ನಾರಾಯಣ. ಪರಮಾತ್ಮನಿಗೆ ನಮೋ ನಮಃ. ಬಾ ನಾರದ, ಸಮಾಚಾರವೇನು? ಪರಮಾತ್ಮ, ಲೋಕ ಕಲ್ಯಾಣ ಮೂರ್ತಿಯೇ ನೀನಾಗಿರುವಾಗ ಇನ್ನು ನಾವು ನಿಮಿತ್ತ ಮಾತ್ರ. ಈಗ ಬಂದ ಸಮಾಚಾರ? ಪರಮಾತ್ಮ, ತಮ್ಮ ದರ್ಶನಕ್ಕಾಗಿ. ಅಂದರೆ ಪರಮಾತ್ಮ, ಈಗ ಪಾರ್ಥನು 3 ಕನ್ಯೆಯರನ್ನು ವರಿಸಿದ್ದಾನೆ. ಮುಂದೇನು ಮಹಾಸ್ವಾಮಿ? ಅಶ್ವಮೇಧ ಯಾಗ. ಅಶ್ವಮೇಧ ಯಾಗವನ್ನು ಪಾಂಡವರಿಂದ ಮಾಡಿಸುತ್ತೇನೆ. ಅದೇ ನನ್ನ ಆಸೆ, ನನ್ನ ಆಕಾಂಕ್ಷೆ. ಪರಮಾತ್ಮ, ನಿನ್ನ ಲೀಲೆಯನ್ನು ಬಲ್ಲವರು ಯಾರು? ನಾನಿನ್ನು ಹೋಗಿ ಬರುತ್ತೇನೆ ಪರಮಾತ್ಮ. ಹೋಗಿ ಬಾ ನಾರದ, ನಿನಗೆ ಮಂಗಳವಾಗಲಿ. ನಾರಾಯಣ ನಾರಾಯಣ. ಪರಮಾತ್ಮ ರುಕ್ಮಿಣಿ, ಸ್ವಾಮಿ ಶೃಂಗಾರ ಸೆರೆಯೇ ಓ ನನ್ನ ಸಖಿಯೇ, ನೀನಿರಲು ಆನಂದವೋ, ಲೋಕವೇ ಸ್ವರ್ಗವೋ. ಶೃಂಗಾರ ಸೆರೆಯೇ ಓ ನನ್ನ ಸಖಿಯೇ, ನೀನಿರಲು ಆನಂದವೋ, ಲೋಕವೇ ಸ್ವರ್ಗವೋ. ಓ ಲೋಕವೇ ಸ್ವರ್ಗವೋ.
ಮೂಡುತ್ತಿದ ಹಿಂದೆ ಕಾಣೆ ಕನಸು ಕಾಣುತ್ತಿದೆ ಆಸೆ ಮೂಡುತ್ತಿದ ಹಿಂದೆ ಕಾಣೆ ದೂರ ಸರಿಯುವ ಮನಸ್ಸು ಮಾಡದೆ ಬಳಿಗೆ ಬಾರ ಜಾಣೆ ದೂರ ಸರಿಯುವ ಮನಸ್ಸು ಮಾಡದೆ ಬಳಿಗೆ ಬಾರ ಜಾಣೆ ಬಳಿಗೆ ಬಾರ ಜಾಣೆ ಬಳಿಗೆ ಬಾರ ಜಾಣೆ ರುಕ್ಮಿಣಿ ಪರಮಾತ್ಮ ಶೃಂಗಾರ ಸಿರಿ ನನಗಾಗಿ ನೀನು ನಿನಗಾಗಿ ನಾನು ಅದೇ ತಾನೇ ನಿನ್ನ ಆಸೆಯೋ. ನನಗಾಗಿ ನೀನು ನಿನಗಾಗಿ ನಾನು ಅದ ತಾನೇ ನಿನ್ನ ಆಸೆಯೋ. ನೋಡಿ ನಿನ್ನಂದ ಈ ನನ್ನ ಮನ ಹಿಗ್ಗಿಯೂ ಆಯಿತೋ ನೋಡಿ ನಿನ್ನಂದ ಈ ನನ್ನ ಮನ ಹಿಗ್ಗಿಯೂ ಆಯಿತೋ ಗಿರಿನವಿಲು ಕಂಡಗೆ ಕುಣಿವ ಹಾಗೆ ನನಗಾಯಿತು ಹಾಗೆ ನನಗಾಯಿತು ಹಾಗೆ ನನಗಾಯಿತು ರುಕ್ಮಿಣಿ ಪರಮಾತ್ಮ ಶೃಂಗಾರ ಸಿರಿ ನೀನಿರಲು ಆನಂದವೋ ಲೋಕವೇ ಸ್ವರ್ಗವೋ ಲೋಕವೇ ಸ್ವರ್ಗವೋ ಈ ಲೋಕವೇ ಸ್ವರ್ಗವೋ ಈ ಲೋಕವೇ ಸ್ವರ್ಗವೋ ಗೋವರ್ಧನ ಗಿರಿಧಾರಿ ಗೌರಿ ಗೋವರ್ಧನ ಗಿರಿಧಾರಿ ಗೋವರ್ಧನ ಗಿರಿಧಾರಿ ಗೌರಿ ಗೋವರ್ಧನ ಗಿರಿಧಾರಿ ದೇವ ದೇವ ಗದಾಧರ ಶೋಭಿತ ದೇವ ದೇವ ಗದಾಧರ ಶೋಭಿತ ಗೋವರ್ಧನ ಗಿರಿಧಾರಿ ನಾರಾಯಣ ನಾರಾಯಣ ಗುರುನಿಧಿ ವರನಿಧಿ ಸಿರಿನಿಧಿ ಸಾರನಿಧಿ ಗುಣನಿಧಿ ಸಿರಿನಿಧಿ ವರನಿಧಿ ಸಾರನಿಧಿ ಹರಿನೇ ಭಕ್ತರ ಹರಿನೇ ಭಕ್ತರ ನಿಧಿ ಗುಣಮಾಲೆ ಭಕುತಿ ಭಾಗ್ಯನಿಧಿ ಗುಣಮಾಲೆ ಭಕುತರ ಭಾಗ್ಯನಿಧಿ ಶ್ರೀನಿಧಿ ವರನಿಧಿ ಕರುಣಾನಿಧಿ ಗೋವರ್ಧನ ಗಿರಿಧಾರಿ ಗೌರಿ ಗೋವರ್ಧನ ಗಿರಿಧಾರಿ
ಕೃಷ್ಣ. ಪೂಜಾ ವಿಧಿವಿಧಾನಗಳು ಮುಗಿದವು. ಹಿಂದೆ ಶುಭ ದಿವಸವಾದ್ದರಿಂದ ಕುದುರೆಯು ಭೂಪ್ರದಕ್ಷಿಣೆಗೆ ಹೊರಡಬಹುದು ಕೃಷ್ಣ. ಕೃಷ್ಣ, ಶಾಸ್ತ್ರೋಕ್ತವಾಗಿ ಮಾಡಬೇಕಾದ ಅವನ ಹೋಮಗಳೆಲ್ಲ ನಿನ್ನ ದಯೆಯಿಂದ ನಿರ್ವಿಘ್ನವಾಗಿ ಮುಗಿದಿವೆ. ಈಗ ಕುದುರೆಯ ರಕ್ಷಣೆಗೆ ಯಾರನ್ನ ಕಳಿಸೋಣ? ಕಂಕಣದಾರಿಯಾದ ನಿನ್ನನ್ನು ಬಿಟ್ಟು ಬೇರೆ ಯಾರು ಬೇಕಾದ್ರೂ ಹೋಗಬಹುದು. ಮತ್ತೆ ಯಾರನ್ನು ಕಳಿಸೋಣ ಪರಮಾತ್ಮ? ಏ ಕಣ್ಣ, ನನ್ನ ಶಕ್ತಿ ಸಾಮರ್ಥ್ಯದ ಮೇಲಿದ್ದ ನಿನ್ನ ನಂಬಿಕೆ ಕಡಿಮೆಯಾಯಿತೆ. ಕುರುಕ್ಷೇತ್ರದ ದಾರಾ ತೀರ್ಥದಲ್ಲಿ ನನ್ನ ಗಾಂಡಿಯು ಮುಳುಗೆದ್ದಿದ್ದರೂ ಇನ್ನು ತುಕ್ಕು ಹಿಡಿದಿಲ್ಲ. ಅದರ ಸಹಾಯದಿಂದ ಬ್ರಹ್ಮಾಂಡವನ್ನೇ ಅಲ್ಲೋಲ ಕಲ್ಲೋಲ ಮಾಡಬಲ್ಲ ನನ್ನ ತೋಳಿನ ಶಕ್ತಿ ಇನ್ನು ಕುಗ್ಗಿಲ್ಲ. ಶಸ್ತ್ರಾಸ್ತ್ರಗಳ ಹಸಿವು ಇನ್ನು ತೀರಿಲ್ಲ. ಧರ್ಮರಾಯ, ಅಪ್ಪಣೆ ಕೊಡು. ನಿನ್ನಿಚ್ಛೆ ಪರಮಾತ್ಮ. ಅಣ್ಣ, ಅಪ್ಪಣೆ ಕೊಡಣ್ಣ. ಭೂಮಂಡಲದ ರಾಜ ಮಹಾರಾಜ ಚಕ್ರವರ್ತಿಗಳನ್ನು ಗೆದ್ದು ಅವರ ಕಿರೀಟಗಳನ್ನು ನಿನ್ನ ಪಾದಕ್ಕೆ ಕಾಣಿಕೆಯಾಗಿ ತಂದರ್ಪಿಸುತ್ತೇನೆ. ಇಂತಹ ಅಲ್ಪ ಕಾರ್ಯಕ್ಕೆ ಕೃಷ್ಣನಿಗೆ ಶ್ರಮ ಕೊಡಬೇಕ? ಪಾರ್ಥ, ನನ್ನ ಸಹಾಯ ನನಗೆ ಬೇಡವೇ? ಇದು ಅಲ್ಪ ಕಾರ್ಯವೇ? ಧರ್ಮರಾಯ, ಅಪ್ಪಣೆ ಕೊಡು. ನಿನ್ನಿಚ್ಛೆ ಪರಮಾತ್ಮ. ಪಾರ್ಥ, ಋಷಿಕೇತು ನಮ್ಮೆಲ್ಲರ ಪ್ರಾಣ. ಅವನನ್ನು ಜೋಪಾನವೇ ಕರೆದುಕೊಂಡು ಹೋಗಿ ಜೋಪಾನವೇ ಕರೆತರುವ ಭಾರ ನಿನ್ನದು. ಆ ಚಿಂತೆ ನಿನಗೆ ಕಣ್ಣ. ಋಷಿಕೇತುವನ್ನು ನಾನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ಪಾರ್ಥ, ಮುಹೂರ್ತ ಮೀರೋಗ್ತಾ ಇದೆ, ಹೊರಡಬಹುದು. ಚಿತ್ತ ಋಷಿಕೇತು. ಬಲೆ ಕುಮಾರ ಬಲೆ. ಶಿಷ್ಯ ಗುರುವನ್ನು ಮೀರಿಸಬೇಕು, ಮಗ ತಂದೆಯನ್ನು ಮೀರಿಸಬೇಕು. ಆಗಲೇ ಗುರುವಿಗೂ ತಂದೆಗೂ ತೃಪ್ತಿ. ಯಾರು ದೊಡ್ಡಮ್ಮ ನಮ್ಮ ತಂದೆ? ಯಾಕೆ ನಮ್ಮಿಂದ ದೂರವಾಗಿದ್ದಾರೆ? ಯಾರು? ನಾವೇನ್ ತಪ್ಪು ಮಾಡಿದ್ದೀವಿ? ಇಲ್ಲ ಕುಮಾರ, ಯಾರು ಯಾವ ತಪ್ಪನ್ನು ಮಾಡಿಲ್ಲ. ಮತ್ಯಾಕೆ ಅವ್ರು ನಮ್ಮನ್ನು ನೋಡೋದಕ್ಕೆ ಬರ್ತಾ ಇಲ್ಲ? ಬೆಳೆದು ದೊಡ್ಡವನಾಗಿ ಸಕಲ ವಿದ್ಯಾ ಪಾರಂಗತನಾಗಿರೋ ಈ ಮಗನ್ನ ನೋಡ್ಬೇಕು ಅನ್ನೋ ಮಮತೆ ಅವ್ರಿಗೆ ಯಾಕೆ ಹುಟ್ಟತಾ ಇಲ್ಲ? ಶಾಂತನಾಗು ಕುಮಾರ. ಕರ್ತವ್ಯವು ಮನಸ್ಸಿಗೆ ತೆರೆಯನ್ನು ಎಳೆದಿರಬಹುದು. ಕರ್ತವ್ಯ ಅದೆಂತದ್ದಮ್ಮ? ಮಗನ್ನ ನೋಡದೆ ಇರುವಂತ ಕರ್ತವ್ಯ. ಯಾವಾಗ ಕೇಳಿದ್ರು ಅಮ್ಮ ನೀನು ಇಬ್ರು ಈ ವಿಷಯನ ನನ್ನಿಂದ ಮರೆಮಾಚ್ತಾ ಇದ್ದೀರ. ತಂದೆಯನ್ನು ನೋಡ್ಬೇಕು ಅನ್ನೋ ಆಸೆ ಮಾತ್ರ ದಿನೇ ದಿನೇ ನನ್ನ ಹೃದಯನ ಕೋರಿತಾ ಇದೆ. ಹೇಳಮ್ಮ, ಹೇಳು ದೊಡ್ಡಮ್ಮ, ಹೇಳು. ಯಾರು ನನ್ನ ತಂದೆ? ಯಾರು ನನ್ನ ಜನ್ಮದಾತ? ನೀನು ಹೇಳೋದಿಲ್ಲ, ನಾನು ಬಿಡೋದಿಲ್ಲ. ಇವತ್ತು ಈ ವಿಷಯನ ನಾನು ತಿಳ್ಕೊಳ್ಳೇಬೇಕು. ಅಲ್ಲಿಯವರೆಗೆ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ. ಕುಮಾರ ಕುಮಾರ, ಯಾಕಮ್ಮ ವಿಷಯನ ಮುಚ್ಚಿಟ್ಟು ನನ್ನನ್ನ ಮನೋವೇದನೆಗೆ ಗುರಿ ಮಾಡ್ತಾ ಇದೀಯಾ? ಯಾವ ವಿಷಯ? ಯಾರು ನಮ್ಮ ತಂದೆ? ಯಾರು ನಮ್ಮ ಜನ್ಮದಾತ? ಯಾವ ಕಾರಣಕ್ಕೋಸ್ಕರ ನಮ್ಮಿಂದ ದೂರವಾಗಿದ್ದಾರೆ? ನಾವು ಏನ್ ತಪ್ಪು ಮಾಡಿದ್ದೀವಿ ಅಂತ ನಮಗೆ ದರ್ಶನ ಕೊಡ್ತಾ ಇಲ್ಲ. ಕಂದ, ಅದನ್ನು ತಿಳಿಸುವ ಕಾಲ ಇನ್ನೂ ಬಂದಿಲ್ಲ. ಆ ಕಾಲ ಯಾವಾಗ ಬರುತ್ತೆ? ನಾನು ಕಾಲವಾದ್ಮೇಲೆ ಬರ್ತೇನೋ ಕಾಲ. ಅಮ್ಮ, ನನಗೆ ಬುದ್ಧಿ ತಿಳಿದಾಗಿನಿಂದ ನೀನು ಕೇಳ್ತಾ ಇದ್ದೀನಿ, ನೀನು ದೊಡ್ಡಮ್ಮ ಇಬ್ರು ಈ ವಿಷಯನ ಹೇಳದೆ ಮುಚ್ಚಿಡ್ತಾ ಇದ್ದೀರ. ಯಾಕಮ್ಮ? ನನ್ನ ತಂದೆ ಯಾರು ಅಂತ ತಿಳ್ಕೊಳ್ಳೋ ಯೋಗ್ಯತೆ ನನಗಿಲ್ಲವೇ? ಅಥವಾ ಇವನು ನನ್ನ ಮಗ ಅಂತ ಹೇಳ್ಕೊಳ್ಳೋ ಯೋಗ್ಯತೆ ಅವನಿಗಿಲ್ಲವೇ? ಅವನೇನು ರಾಜನೇ, ದುಷ್ಟನೇ, ದುರಾಚಾರಿಯೇ, ಸನ್ಯಾಸಿಯೇ, ಭಿಕಾರಿಯೇ, ಕಳ್ಳನೇ? ಹಾಗೆಲ್ಲ ಮಾತನಾಡಬೇಡ. ಪರಮಾತ್ಮನಿಗೆ ಪ್ರಿಯನಾದ ಪಾರ್ಥ. ಪರಮಾತ್ಮನಿಗೆ ಪ್ರಿಯನಾದ ಪುರುಷೋತ್ತಮ. ಆ ಪುರುಷೋತ್ತಮ ಅವನೇನು ಭೂಮಿ ಮೇಲಿದ್ದಾನೋ ಅಥವಾ ಸತ್ತು
ಮುತ್ತೈದೆ ಅಂತ ತೋರಿಸ್ತಾ ಇಲ್ವಿ ಕುಮಾರ? ಹೇಳ್ತಾ ಇದೀಯಮ್ಮ, ಹೇಳ್ತಾ ಇದ್ದೆ. ಆದ್ರೆ ಪತಿ ಸಾನ್ನಿಧ್ಯದಲ್ಲಿ ಸತಿಗಿರಬೇಕಾದ ಸುಖ ನೆಮ್ಮದಿ ನಿನ್ನ ಮುಖದಲ್ಲಿ ಕಾಣ್ತಾ ಇಲ್ವಲ್ಲಮ್ಮ? ಹೇಳಮ್ಮ, ಹೇಳಮ್ಮ. ಅರಮನೆಯ ಸುಖ ವೈಭೋಗಗಳನ್ನ ತ್ಯಜಿಸಿ ಸನ್ಯಾಸಿನಿಯಂತೆ ಈ ಆಶ್ರಮದಲ್ಲಿ ಜೀವನ ಸಾಗಿಸ್ತಾ ಇದೆಯಲ್ಲ, ಯಾಕಮ್ಮ? ಯಾವ ಪುರುಷಾರ್ಥಕ್ಕೋಸ್ಕರಮ್ಮ? ಕುಮಾರ್, ಒಂದಲ್ಲ ಒಂದು ಸಾರಿ ನಿಮ್ಮ ತಂದೆಯವರು ಬರುತ್ತಾರೆ ಎಂಬ ನಂಬಿಕೆಯಿಂದ ಅಲ್ಲಿಯವರೆಗೂ ದಯವಿಟ್ಟು ನನ್ನನ್ನು ಕ್ಷಮಿಸಮ್ಮ, ನನ್ನನ್ನು ಕ್ಷಮಿಸು. ನಿನ್ನ ಮನಸ್ಸು ನೋಯಿಸೋದಕ್ಕೋಸ್ಕರ ನಾನು ಕೇಳಲಿಲ್ಲ. ನನ್ನ ನೊಂದ ಮನಸ್ಸಿನ ಹೊಯ್ಲಾಟನ ನಿಲ್ಲಿಸೋದಕ್ಕೋಸ್ಕರ ಕೇಳಿದೆ. ನಾನು ಯಾವಾಗ ಈ ವಿಷಯನ ತಿಳ್ಕೋಬೇಕು ಅಂತ ಭಗವಂತನ ಇಚ್ಛೆ ಇದೆಯೋ ಆವಾಗಲೇ ತಿಳಿದೆ. ಅಲ್ಲಿ ತನಕ ಈ ವಿಷಯನ ಎಂದು ಯಾವತ್ತು ನಾನು ಕೇಳೋದಿಲ್ಲ. ಇದು ಸತ್ಯ, ಇದು ಸತ್ಯ. ಮಣಿಪುರದ ಸಾರ್ವಭೌಮ ಶಸ್ತ್ರಾಸ್ತ್ರಗಳ ನಿಸ್ಸೀಮಾ ಸತ್ಯ ಸಾಧಕ ಧರ್ಮ ಬೋಧಕ ಪ್ರಜಾ ಸೇವಕ ಬಬ್ರುವಾಹನ 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 ವೈಭವದಿ ಸಾಮ್ರಾಜ್ಯವ ನಾಡುವೆ ವೈಭವದಿ ಸಾಮ್ರಾಜ್ಯವ ನಾಡುವೆ ನಾ ವೈಭವದಿ ಸಾಮ್ರಾಜ್ಯವ ಹಾಡುವೆ ಚಲಧೊಳ್ ಹೊಲದೊಳ್ ಚಲಧೊಳ್ ಹೊಲದೊಳ್ ಶೌರ್ಯ ಸಾಹಸ ಪರಾಕ್ರಮದೊಳ್ ವೈಭವದಿ ಸಾಮ್ರಾಜ್ಯವ ನಾಡುವೆ ನಾ ವೈಭವದಿ ಸಾಮ್ರಾಜ್ಯವ ನಾಡುವೆ. ಮಂತ್ರಿಗಳೇ, ಸೇನಾಪತಿ, ನ್ಯಾಯ ದೇವತೆಯ ನೆರಳಿನಲಿ ಮಾತೃದೇವತೆಯ ಮಮತೆಯಲಿ ನ್ಯಾಯ ದೇವತೆಯ ನೆರಳಿನಲಿ ಮಾತೃದೇವತೆಯ ಮಮತೆಯಲಿ ಸತ್ಯ ಧರ್ಮದಲ್ಲಿ ನಡೆಯುತ್ತಲಿ ಸೇವೆಗೆ ಜೀವವ ಸವೆಸುತ್ತಲಿ ಮಂತ್ರಿ ಮಹಾದಯ ಪುರ ಜನರ ಮಂತ್ರಿ ಮಹಾದಯ ಪುರ ಜನರ ಪ್ರೀತಿಯಲ್ಲಿ ಸಾಕಾರದಲ್ಲಿ ವೈಭವದಿ ಸಾಮ್ರಾಜ್ಯವ ನಾಡುವೆ ನಾ ವೈಭವದಿ ಸಾಮ್ರಾಜ್ಯವ ನಾಡುವೆ ಸಾಮ್ರಾಜ್ಯವ ನಾಡುವೆ ಸಾಮ್ರಾಜ್ಯವ ನಾಡುವೆ. ಮಣಿಪುರದ ಧರ್ಮ ಸಿಂಹಾಸನದ ಭದ್ರತೆಗಾಗಿ ಸತತವೂ ಶ್ರಮಿಸುತ್ತಿರುವ ಅಮಾತ್ಯ ರತ್ನ ಸುಬುದ್ಧಿ ಮಹಾಶಯರೇ, ನನ್ನ ಭುಜ ತಟ್ಟಿ ವೀರೋತ್ಸಾಹ ತುಂಬುತ್ತಿರುವ ನನ್ನ ನೆಚ್ಚಿನ ಸೇನಾ ನಾಯಕರೇ, ನಿಮ್ಮೆಲ್ಲರ ನಂಬಿಕೆ ಎಂಬ ಬೆಂಬಲದಿಂದ ನಿರ್ಭಯದಿಂದ ಶತ್ರುಗಳ ಭಯವಿಲ್ಲದೆ ದಕ್ಷ ಆಡಳಿತವನ್ನು ಸ್ಥಾಪಿಸಿದ್ದೇನೆ. ಇಷ್ಟೆಲ್ಲ ನನ್ನ ಅಭ್ಯುದಯಕ್ಕೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹಗಳೇ ಕಾರಣ. ಧರಣಿ ಪಾಲ ಕೇಳು ಕೇಳುವೆ ಪೂಗದಿದ್ದೆರೆವ ನಿನ್ನ ವೈಭವ ಧರಣಿ ಪಾಲ ಕೇಳು ಕೇಳುವೆ
ಮಹಾಪ್ರಭು, ಮಂತ್ರಿಗಳೇ, ಇದೆಷ್ಟರ ಮಾತು? ಹಿಂದೆ ಪಿತಾಮಹರ ಆಳ್ವಿಕೆಯಲ್ಲಿದ್ದ ರಾಜ್ಯಾಡಳಿತಕ್ಕಿಂತ ಈಗ ತನ್ನ ಆಳ್ವಿಕೆಯಲ್ಲಿ ದಕ್ಷ ಆಡಳಿತ ಸ್ಥಾಪಿತವಾಗಿದೆ. ಆದ್ದರಿಂದ ಈ ಜಗತ್ತಿನಲ್ಲಿ ತಾವೇ ಪ್ರಥಮರಾಜರು ಆಗಿರಬೇಕೆಂಬುದು ನನ್ನ ಆಶಯ. ನಿಮ್ಮ ಹೊಗಳಿಕೆಗೆ ನಾವು ಅರ್ಹರಲ್ಲ ಮಾತಿರಿ. ಪ್ರಭು, ನಿಮ್ಮ ಮಾರ್ಗದರ್ಶನವೇ ನಮ್ಮ ದಕ್ಷ ಆಡಳಿತಕ್ಕೆ ಭದ್ರವಾದ ತಳಹದಿ. ಅದರ ನಂಬಿಕೆಯನ್ನು ಹೊತ್ತೆ ನಮ್ಮ ಕೀರ್ತಿ ಪತಾಕಿಯು ಶತ್ರುಗಳ ಭಯವಿಲ್ಲದೆ ನಿರ್ಭಯವಾಗಿ ಹಾರಾಡುತ್ತಿದೆ. ಪ್ರಭು, ಈಗ ನಿಮ್ಮ ನುಡಿ ಅಚಲವಾದದ್ದು. ಪ್ರಜೆಗಳಿಗೆ ತಕ್ಕ ಪ್ರಜಾನಾಯಕರಾಗಿದ್ದೀರಿ. ಆಹಾ ಆಹಾ, ಎಂತ ಸಂತೋಷ! ಇದೆಲ್ಲ ನಿಮ್ಮ ಪ್ರೀತಿಯ ನುಡಿಗಳು ಮಂತ್ರಿಗಳೇ. ಭಾಸ್ಕರ ಕರುಣಾ ಸಾಗರ ಓ ಭಾಸ್ಕರ ಕರುಣಾ ಸಾಗರ. ಓ ಭಾಸ್ಕರ ಕರುಣಾ ಸಾಗರ. ಓ ಭಾಸ್ಕರ ಕರುಣಾ ಸಾಗರ. ಭಾಗ್ಯದ ಬಾಗಿಲು ತೆರೆಯೋ, ಭಾಗ್ಯದ ಬಾಗಿಲು ತೆರೆಯೋ, ಬಾಳಲೆ ಸತ್ಯದ ಬೆಳಕನ್ನು ಸುರಿಯೋ. ಓ ಭಾಸ್ಕರ ಕರುಣಾ ಸಾಗರ. ಓ ಭಾಸ್ಕರ. ಜಗದ ಅಂಧಕಾರ ಕಳೆವ ಕರುಣಾ ನನ್ನ ಕುಲದ ದೈವ ಪ್ರಭುವೆ ನೀನಲ್ಲವೋ. ಜಗದ ಅಂಧಕಾರ ಕಳೆವ ಕರುಣಾ ನನ್ನ ಕುಲದ ದೈವ ಪ್ರಭುವೆ ನೀನಲ್ಲವೇ. ಸತ್ತ ಸಕಲ ಒಡೆಯನ ಸೂರ್ಯನಾರಾಯಣ. ಓ ಕರುಣಾನಯನ ಚೆಲ್ಲು ಸತ್ಯ ಕಿರಣ. ಸತ್ತ ಸಕಲ ಒಡೆಯನ ಸೂರ್ಯನಾರಾಯಣ. ಓ ಕರುಣಾನಯನ ಚೆಲ್ಲು ಸತ್ಯ ಕಿರಣ. ಕೃಪೆ ತೋರಿ ಅರಸನ್ನ, ಕೃಪೆ ತೋರಿ ಅರಸನ್ನ, ನಂಬಿಹೆನ್ನ ತವ ಚರಣ. ಓ ಭಾಸ್ಕರ ಕರುಣಾ ಸಾಗರ. ಓ ಭಾಸ್ಕರ ಭಾಸ್ಕರ ಭಾಸ್ಕರ. ಹೇ ಭಗವಾನ್ ಭಾಸ್ಕರ, ನಿನ್ನ ಸತ್ಯ ಕಿರಣವು ಸದಾ ನನ್ನ ರಾಜ್ಯದ ಮೇಲೆ, ನನ್ನ ಪ್ರಜೆಗಳ ಮೇಲಿರಲಿ.
ನನ್ನ ಜನ್ಮದಾತೆಯು ಸದಾ ಹಸನ್ಮುಖಿಯಾಗಿರುವಂತೆಯೂ ನನ್ನ ಪ್ರಜೆಗಳೆಲ್ಲರೂ ಸುಖವಾಗಿರುವಂತೆಯೂ ಆಶೀರ್ವದಿಸಿ ಕಾಪಾಡು ತಂದೆ. ಪ್ರಭು, ಬನ್ನಿ ಮಂತ್ರಿಗಳೇ. ಯಾವುದೋ ಒಂದು ಅಶ್ವಯಾಗಶ್ವ ಒಂದು ತಮ್ಮ ಉದ್ಯಾನವನಕ್ಕೆ ಬಂದಿದೆ ಎಂದು ದೂತರು ತಿಳಿಸಿದ್ದಾರೆ. ಆಹಾ, ನಡೆಯಿರಿ ಮಂತ್ರಿಗಳೇ, ಯಾಗಾಶ್ವ ಹೇಗಿದೆ ಎಂದು ನೋಡಿಕೊಂಡು ಬರೋಣ. ಆಗಲಿ ಮಹಾಪ್ರಭು. ಆಹಾ, ಎಂತಹ ಅದ್ಭುತವಾದ ಅಶ್ವ ಜಾತಿಯಲ್ಲೇ ಅತಿ ಶ್ರೇಷ್ಠವೆನಿಸಿರುವ ಪಂಚವರ್ಣದ ದಿವ್ಯಾಶ್ವ. ಮಂತ್ರಿಗಳೇ, ಪ್ರಭು, ಏನದು? ಅಶ್ವದ ಹಣೆಯಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿರುವ ಲೇಖನವನ್ನು ಓದಿ. ಮಹಾಪ್ರಭು, ಕುರುವಂಶದ ಕುಲೋದ್ಭವನ ಧರ್ಮರಾಯನ ಅಶ್ವಮೇಧ ಯಾಗದ ಕುದುರೆ ಇದು. ಯುಧಿಷ್ಠರಿಗಿಂತ ಸಮರ್ಥನಾದ ಚಕ್ರವರ್ತಿ ಯಾರಾದರೂ ಇದ್ದರೆ ಈ ಕುದುರೆಯನ್ನು ಕಟ್ಟಿ ಯುಧಿಷ್ಠರನ್ನು ಗೆಲ್ಲಬೇಕು. ಮುಂದೆ ಮುಂದೆ. ಆಗದಿದ್ದವರು ಶರಣಾಗತಿಯಾಗಿ ಕಪ್ಪೆ ಕಾಣಿಕೆಗಳೊಡನೆ ನಮ್ಮ ಸೈನ್ಯಕ್ಕೆ ಒಪ್ಪಿಸಬೇಕು. ಶ್ರೀಕೃಷ್ಣನ ಸಹಾಯ ಇದೆ ಅಂತ ತಿಳಿದು ಎಷ್ಟು ಅಹಂಕಾರದಿಂದ ಬರೆದು ಕುದುರೆಯ ಹಣೆ ಮೇಲೆ ಕಟ್ಟಿದ್ದಾರೆ. ಈ ಅಹಂಕಾರವನ್ನ ಅಡಗಿಸಲೇಬೇಕು. ಕಟ್ಟಿ ಕುದುರೆಯನ್ನ. ಪ್ರಭು, ನಾರಾಯಣ. ಜಗದೊಡೆಯ ಜಗದೀಶನೇ ನಾರಾಯಣ, ಜಗದೊಡೆಯ ಜಗದೀಶ ನಾರಾಯಣ. ಮಹಾಶೂರನಾದ ಅರ್ಜುನನು ಯಾಗಾಶ್ವದ ರಕ್ಷಣೆಗೆ ಬಂದಿರುವ ವಿಚಾರವನ್ನು ತಿಳಿಯದೆ ಬಬ್ರುವಾಹನನು ಯಾಗಾಶ್ವವನ್ನು ಬಂಧಿಸಿರುವನು. ಮುಂದೇನಾಗುವುದು ನೋಡೋಣ. ನಾರಾಯಣ ನಾರಾಯಣ. ಶಸ್ತ್ರವಿದ್ಯಾ ಚತುರ
ಮಾತೃಸತ್ವ ಭಯಂಕರ ಚಿತ್ರಾಂಗದ ಗರ್ಭ ಸಂಖ್ಯಾತ ಶ್ರೀ 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 ವೀರಭದ್ರವಾಹನ ಮಹಾರಾಜರಿಗೆ ಬಹುಪರ ಜೈಪರ ಬಹುಪರ. ಮಂತ್ರಿಗಳೇ, ಅರ್ಜುನ ಕಡೆಯಿಂದ ಹಂಸಧ್ವಜ, ಋಷಿಕೇತು, ನೀಲಧ್ವಜ ರಾಯಭಾರಿಗಳಾಗಿ ದಯಮಾಡಿಸಿದ್ದಾರೆ. ಬಹಳ ನಮ್ಮಗಳ ಮೇಲೆ ಅಭಿಮಾನವಿಟ್ಟು ತಾವುಗಳು ಇಲ್ಲಿಯ ತನಕ ದಯಮಾಡಿಸಿದ್ದಕ್ಕೆ ತುಂಬ ಕೃತಜ್ಞರಾಗಿದ್ದೇವೆ. ಹೇಳಿ, ನಮ್ಮಿಂದ ಯಾವ ಸೇವೆಯಾಗಬೇಕು? ಮಹಾಪ್ರಭು, ತಮಗೆ ಕಪ್ಪ ಕಾಣಿಕೆಗಳನ್ನು ಕೊಡುವ ಸಾಮಂತನಾದರೂ ವಯಸ್ಸಿನಲ್ಲೂ ಅನುಭವದಿಂದಲೂ ಹಿರಿಯರು. ನಾವು ಅಷ್ಟೇ ತಮಗೆ ಪೂಜ್ಯ ಸ್ಥಾನದಿಂದ ಗೌರವಿಸುತ್ತೇವೆ. ಸಲುಗೆಯಿಂದಲ್ಲವೇ ತಮ್ಮ ಜೊತೆ ನಾಲ್ಕು ಮಾತನಾಡೋಣ ಅಂತ ಬಂದೆವು. ಹಿರಿಯರ ಸಲಹೆಯನ್ನು ಅಂಗೀಕರಿಸಿದರೆ ಎಲ್ಲರಿಗೂ ಕ್ಷೇಮ. ಮಹಾಪ್ರಭು, ಧರ್ಮರಾಯರು ಬಿಟ್ಟಿರುವ ಅಶ್ವಮೇಧ ಕುದುರೆಯನ್ನ ನಿಮ್ಮ ಸೇವಕರು ಕಟ್ಟಿ ಹಾಕಿದ್ದಾರೆ. ಕಟ್ಟಿ ಎಂದು ಅಪ್ಪಣೆ ಮಾಡಿದವರು ನಾವೇ. ಕುದುರೆಯ ರಕ್ಷಣೆಗೆ ಬಂದಿರೋದು ಯಾರು ಗೊತ್ತೇ? 3 ಲೋಕದ ಗಂಡ ಎಂದು ಬಿರುದಾಕಿದರಾದ ಅರ್ಜುನ, ನನ್ನ ಚಿಕ್ಕಪ್ಪ. ಚಿಕ್ಕಪ್ಪ ಅಂದರೆ ತಾವು? ತನ್ನ ಪ್ರಾಣಕ್ಕೆ ಆಪತ್ತು ಬಂದಿದ್ದರು ದೊಡ್ಡ ಬಾಣವನ್ನು ತೊಡದೆ ಹೋರಾಡಿ ಮಾಡಿದಂತಹ ಧೀರಕರ್ಣನ ಮಗ ಋಷಿಕೇತು. ಬರೀ ಧೀರನಲ್ಲ, ದಾನಶೂರ ಕರ್ಣ. ಅಂತಹವನ ಮಗನಾದ ನೀನು ಧೀರನಿಗೆ ತಕ್ಕ ನುಡಿಗಳನ್ನಾಡಬೇಕೇ ಹೊರತು ಈ ರೀತಿ ಹೊಗಳು ಬಟ್ಟನಾಗಬಾರದು. 3 ಲೋಕಗಳ ಗಂಡ ಎಂದು ಹೊಗಳುತ್ತಿರುವ ನಿನ್ನ ಚಿಕ್ಕಪ್ಪನ ಶೌರ್ಯ ಸಾಹಸಗಳನ್ನು ನಾವು ಚೆನ್ನಾಗಿ ಕೇಳಿ ತಿಳಿದುಕೊಂಡಿದ್ದೇವೆ. ಶ್ರೀಕೃಷ್ಣನನ್ನು ಬಿಟ್ಟು ಬಂದಿರುವ ನಿನ್ನ ಚಿಕ್ಕಪ್ಪ ಇಲ್ಲಿ ಚಿಕ್ಕ ಅಪ್ಪನೇ ಹೊರತು ಇಲ್ಲಾರಿಗೂ ದೊಡ್ಡ ಅಪ್ಪನಲ್ಲ. ಅಂದರೆ ನಿಮ್ಮ ಮಾತಿನ ಅರ್ಥ ಯುದ್ಧಕ್ಕೆ ಸಿದ್ಧ ಎಂಬರ್ಥವೇ? ಏಕೆ ಸಂದೇಹವೇ? ಯುದ್ಧ ಎಂದರೆ ಕ್ಷತ್ರಿಯರಿಗೆ ಹಬ್ಬವೇ ಹೊರತು ಭಯವಲ್ಲ. ನನ್ನ ಮಕ್ಕಳು ಸಹ ಇದೇ ಹುಮ್ಮಸ್ಸಿನಿಂದ ಹೋರಾಡಿದರು. ಆದರೆ ಅದಕ್ಕೆ ಸಿಕ್ಕಪ್ಪನ ಶ್ರೀಕೃಷ್ಣನ ದರ್ಶನ. ನಮಗೂ ಅವನ ದರ್ಶನವಾಗಲೇಬೇಕು. ಇಲ್ಲವಾದರೆ ನಿಮ್ಮ ಮಕ್ಕಳ ಹಾಗೆ ನಾವು ಅವನ ನಾಮಸ್ಮರಣೆಯನ್ನು ಮಾಡುತ್ತಾ ವೀರ ಸ್ವರ್ಗ ಸೇರಬೇಕು. ಬೇಡಿ ಪ್ರಭು, ಹಠ ಹಿಡಿಯಬೇಡಿ. ಕುದುರೆಯನ್ನು ಬಿಟ್ಟು ಶರಣಾಗತರಾಗುವುದು. ಆಹಾ, ಶರಣಾಗತಿ. ಠೇಂಕರಿಸಿ ಬಿಲ್ಲನ್ನು ಎದೆಗೇರಿಸದೆ ಸುಮ್ಮನೆ ತಲೆ ತಗ್ಗಿಸಿ ಶರಣಾಗತರಾಗುವುದು ಕ್ಷಾತ್ರ ಧರ್ಮಕ್ಕೆ ಅಪಮಾನ. ವೀರ ಕ್ಷತ್ರಿಯ ಗರ್ಭದಲ್ಲಿ ಜನಿಸಿರುವ ಈ ದೇಹದಲ್ಲಿ ಎರೆಯುತ್ತಿರುವುದು ಉಜ್ವಲವಾದ ಕ್ಷಾತ್ರ ರಕ್ತವೇ ಹೊರತು ಹೊಳಕು ನೀರಲ್ಲ. ಕುದುರೆ ಕಟ್ಟಾಯಿತು, ಹೋರಾಡುತ್ತೇವೆ. ಫಲವಿದ್ದರೆ ಜಯ, ಇಲ್ಲದಿದ್ದರೆ ವೀರ ಸ್ವರ್ಗ. ಇದುವೇ ನಮ್ಮ ಕೊನೆಯ ಮಾತು. ನಮ್ಮ ಇಚ್ಛೆ. ಅಪ್ಪಣೆ ಆದರೆ ನಾವಿನ್ನು ರಾಯಭಾರಿಗಳಾಗಿ ಬಂದಿದ್ದೀರಿ. ಮೊದಲು ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ, ನಂತರ ನಮ್ಮ ಉತ್ತರವನ್ನು ನಿಮ್ಮ ಪ್ರಭುಗಳಿಗೆ ತಿಳಿಸಿಬಿಡಿ. ಮಂತ್ರಿಗಳೇ, ಸೈನ್ಯನ ಸಿದ್ಧಪಡಿಸಿ. ಪ್ರಭು, ಯಾವುದಕ್ಕೂ ಒಂದು ಅವಕ್ಕೆ ಮಹಾಪ್ರಭು, ಯಾವುದಕ್ಕೂ ಒಂದು ಅವಕ್ಕೆ ಮಾತೃಶ್ರೀಯವರನ್ನು ಕಂಡು ಅವರ ಅಭಿಪ್ರಾಯಗಳನ್ನು ತಿಳಿದುಕೊಳ್ಳುವುದು ಒಳ್ಳೆಯದು. ಹೌದು ಮಂತ್ರಿಗಳೇ, ನಾವೇ ಹೋಗಿ ಮಾತೃಶ್ರೀಯವರ ಆಶೀರ್ವಾದ ಪಡೆದು ಬರುತ್ತೇವೆ. ಎಂಥ ಸುದಿನವು, ಎಂಥ ಸುದಿನವು ನನಗಿದು, ಎಂಥ ಸುದಿನವು. ಪಾರ್ಥನ ಜೊತೆಯಲ್ಲಿ ಶೌರ್ಯದಿ ಜನಿಸಲು, ಪಾರ್ಥನ ಜೊತೆಯಲ್ಲಿ ಶೌರ್ಯದಿ ಜನಿಸಲು ಶುಭಗಳಿಗೆ ಎನಗೊದಗಿರಲು. ಎಂಥ ಸುದಿನವು ಎನಗಿದು, ಎಂಥ ಸುದಿನವು.
ಯಾಗಾಶ್ವವನ್ನು ಕಟ್ಟಿರುವೆ, ಯುದ್ಧಕ್ಕಾಹ್ವಾನ ಕೊಟ್ಟಿರುವೆ, ಹಾಣದಿ ಪಡೆದು ಮಾತೃದೇವತೆ ಹಾಣದಿ ಪಡೆದು ವಿಜಯ ಪತಾಕೆ ಹಾರಿಸುವೆ. ಎಂತ ಸುದಿನವು ಎನಗಿದು, ಎಂತ ಸುದಿನವು, ಎಂತ ಸುದಿನವು ಎನಗಿದು, ಎಂತ ಸುದಿನವು. ನಿನಗೆ ಸ್ವಾಮಿ ಮನವು ಕರಗದೆ ಇದೀನೆಲ್ಲ ಮೊರೆ ಕೇಳದೆ, ಇದೀನೆಲ್ಲ ಮೊರೆ ಕೇಳದೆ ಎಲ್ಲಿ ಮರೆಯಾದೆ ಈ ಮೌನವು ನಿನಗೆ ಸ್ವಾಮಿ ಮನವು ಕರಗದೆ, ಮನವು ಕರಗದೆ. ಅಳುವಾಗಲೂ ನಗುವಾಗಲೂ ಇಂದು ನಿನ್ನ ಧ್ಯಾನವೇ, ಅಳುವಾಗಲೂ ನಗುವಾಗಲೂ ಇಂದು ನಿನ್ನ ಧ್ಯಾನವೇ, ಹರಸದೆ ಅನುಗ್ರಹಿಸದೆ, ಹರಸದೆ ಅನುಗ್ರಹಿಸದೆ ಎಲ್ಲಿ ಮರೆಯಾದೆ ಈ ಮೌನವು ನಿನಗೆ ಮನವು ಕರಗದೆ, ಇದೀನೆಲ್ಲ ಮೊರೆ ಕೇಳದೆ, ಇದೀನೆಲ್ಲ ಮೊರೆ ಕೇಳದೆ ಎಲ್ಲಿ ಮರೆಯಾದೆ ಈ ಮೌನವು ನಿನಗೆ ಸ್ವಾಮಿ ಮನವು ಕರಗದೆ, ಮನವು ಕರಗದೆ. ಹೆಣ್ಣಾಗಿ ಹುಟ್ಟಿದೆ ಭುವಿಯಲ್ಲಿ, ಕಣ್ಣೀರೆ ನನ್ನ ಬಾಳಲ್ಲಿ. ಪರಮಾತ್ಮ, ಹೆಣ್ಣಾಗಿ ಹುಟ್ಟಿದೆ ಭುವಿಯಲ್ಲಿ, ಕಣ್ಣೀರೆ ನನ್ನ ಬಾಳಲ್ಲಿ. ಅಳುವಾಗಲೂ ನಗುವಾಗಲೂ ಎಂದು ನಿನ್ನ ಧ್ಯಾನವೇ, ಅಳುವಾಗಲೂ ನಗುವಾಗಲೂ ಇಂದು ನಿನ್ನ ಧ್ಯಾನವೇ, ಹರಸದೆ ಅನುಗ್ರಹಿಸದೆ, ಹರಸದೆ ಅನುಗ್ರಹಿಸದೆ ಎಲ್ಲಿ ಮರೆಯಾದೆ ಈ ಮೌನವು ನಿನಗೆ ಸ್ವಾಮಿ ಮನವು ಕರಗದೆ, ಇದೀನೆಲ್ಲ ಮೊರೆ ಕೇಳದೆ, ಇದೀನೆಲ್ಲ ಮೊರೆ ಕೇಳದೆ ಎಲ್ಲಿ ಮರೆಯಾದೆ ಈ ಮೌನವು ನಿನಗೆ ಸ್ವಾಮಿ ಮನವು ಕರಗದೆ, ಮನವು ಕರಗದೆ.
ಅಮ್ಮ 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 ಬಾ ಕುಮಾರ, ಹೇಳು ಮಗ. ಅಮ್ಮ, ನಿನಗೊಂದು ಸಂತೋಷದ ಸುದ್ದಿ. ಆಹಾ, ಏನದು? ಅಮ್ಮ, ಸಕಲ ಶಸ್ತ್ರಾಸ್ತ್ರಗಳ ಪಾಂಡಿತ್ಯ ಪಡೆದ ಈ ನಿನ್ನ ಕುಮಾರನ ಪರಾಕ್ರಮದ ಪರೀಕ್ಷೆ. ಕುಮಾರ, ಎಂತಹ ಯುದ್ಧಕ್ಕಾಗಿ ಕಾತರಿಸಿ ಕಾದಿರುವ ಈ ಬಾಹುಗಳ ಚೆಲ್ಲಾಟಕ್ಕೆ ಸದಾ ಅವಕಾಶ. ಶಸ್ತ್ರಾಗಾರದಲ್ಲಿ ಸುಪ್ತವಾಗಿರುವ ಶಸ್ತ್ರಗಳು ಶತ್ರುಗಳ ರಕ್ತ ಕುಡಿದು ಠೇಂಕರಿಸಲು ಆಹ್ವಾನ. ಅಮ್ಮ, ನಾನು ಈ ಯುದ್ಧದಲ್ಲಿ ಗೆದ್ದರೆ ಗೆಲುವು ಶತಸಿದ್ಧ. ಆಗ ಈ ನಿನ್ನ ಮಗನ ಕೀರ್ತಿ ಆಚಂದ್ರಾರ್ಕ. ಕುಮಾರ, ವಿವರಿಸಿ ಹೇಳು. ನಿನ್ನ ಶಕ್ತಿ ಸಾಮರ್ಥ್ಯದಲ್ಲಿ ಭಾಗಿಯಾಗುವ ಅವಕಾಶವನ್ನು ಕೊಡು. ಅಂಬ, ಅಟ್ಟಹಾಸದಿಂದ ರಾಜಧಾನಿಗೆ ಕಾಲಿಟ್ಟ ಅಶ್ವಮೇಧದ ಕುದುರೆಯನ್ನು ಕಟ್ಟಿ ಭುಜ ತಟ್ಟಿ ಯುದ್ಧಕ್ಕೆ ಆಹ್ವಾನ ಕೊಟ್ಟಿದ್ದೇನೆ. ಬಹಳ ಸಂತೋಷ. ನಿನ್ನ ಶಕ್ತಿ ಸಾಮರ್ಥ್ಯಕ್ಕೆ ಸರಿಯಾದ ಕೆಲಸವನ್ನೇ ಮಾಡಿ ಬಂದಿರುವೆ. ಅದಿರಲಿ ಕಂದ, ಅಶ್ವವೇಧ ಮಾಡುವ ಮಹಾನುಭಾವರು ಯಾರು? ಪಾಂಡವರು. ಪಾಂಡವರು? ಹೌದು. ಕುದುರೆ ರಕ್ಷಣೆಗೆ ಯಾರು ಬಂದಿದ್ದಾರೆ ಮಗನೇ? ಚಕ್ರವರ್ತಿಯಾದ ಧರ್ಮರಾಯನಲ್ಲ, ಜಗಜ್ಜಟ್ಟಿಯಾದ ಭೀಮನೂ ಅಲ್ಲ, ಮತ್ತೆ ಪರಮಾತ್ಮನಿಗೆ ಪ್ರಿಯನಾದ ಪಾರ್ಥ. ಏಕಮ್ಮ ದಿಗ್ಭ್ರಾಂತಳಾದೆ? ಏಕಮ್ಮ ಕಣ್ಣಲ್ಲಿ ನೀರು? ನನ್ನ ಭುಜಬಲದ ಪರಾಕ್ರಮದಲ್ಲಿ ನಿನಗೆ ಶಂಕೆ? ಧನಂಜಯನೊಡನೆ ಹೋರಾಡಲಾರದಷ್ಟು ದುರ್ಬಲನೇ ನಿನ್ನ ಗರ್ಭ ಸಂಜಾತ. ಇಲ್ಲ ತಾಯಿ, ಸಾಕ್ಷಾತ್ ಪರಮೇಶ್ವರಿ ಆಗಿರೋ ನಿನ್ನ ಆಶೀರ್ವಾದ ಬಲದಿಂದ ಆ ಪಾರ್ಥನ ಜೊತೆಯಲ್ಲಿ ಆ ಪರಮಾತ್ಮನನ್ನು ಹಲ್ಲಾಡಿಸಿ ಬಿಡಬಲ್ಲೆ. ಇಲ್ಲ ಇಲ್ಲ ಕುಮಾರ್, ತಂದೆ ಮೇಲೆ ಯುದ್ಧ ಮಾಡುವುದು ಅದ ದುರಾಚಾರವಲ್ಲಿ. ಅಪಚಾರ. ಯುದ್ಧ ಕ್ಷತ್ರಿಯರಿಗೆ ಸದಾಚಾರ. ತಂದೆ ಮೇಲೆ ಮಗ ಯುದ್ಧ ಮಾಡುವುದು ದುರಾಚಾರ. ಮಧ್ಯಮ ಪಾಂಡವ ನಿನ್ನ ತಂದೆ. ಅಮ್ಮ, ಏನ್ ಹೇಳ್ತಾ ಇದ್ದೀಯ ನೀನು? ಇಷ್ಟು ದಿವಸ ಮುಚ್ಚಿಟ್ಟದ ಸತ್ಯವನ್ನು ಈಗ ಹೇಳುತ್ತಿದ್ದೇನೆ. ಮಧ್ಯಮ ಪಾಂಡವ ನಿನ್ನ ತಂದೆ, ನೀನು ಪಾಂಡವರ ಸಂತಾನ. ಮತ್ತೆ ಇಷ್ಟು ದಿವಸ ಯಾಕೆ ಇದನ್ನ ಮುಚ್ಚಿಟ್ಟಿದ್ರಿ? ತಾಯಿಯ ಮಾತು ಸತ್ಯ, ಇದಕ್ಕೆ ನಾನೇ ಸಾಕ್ಷಿ. ಮತ್ತೆ ಯಾಕೆ ಇಷ್ಟು ದಿನ ಈ ವಿಷಯ ನನ್ನಿಂದ ಮುಚ್ಚಿಟ್ಟಿದ್ರಿ? ಮಹಾಪ್ರಭು, ನಾನಾಗಲಿ ಸಾಮಂತ ಸರದಾರರಾಗಲಿ ಈ ವಿಷಯನ ತಮ್ಮ ಕಿವಿಗೆ ಹಾಕಬಾರದು ಎಂದು ಆಜ್ಞೆಯಾಗಿತ್ತು ಪ್ರಭು. ಅರ್ಜುನ, ಫಲ್ಗುಣ, ಪಾರ್ಥ, ಕಿರೀಟಿ ಎಂದು ದಶನಾಮಾಂಕಿತನಾದ ಮಧ್ಯಮ ಪಾಂಡವ ನನ್ನ ತಂದೆ, ನನ್ನ ಜನ್ಮದಾತ. ಕುಮಾರ, ಹೋಗು ಮಗನೇ. ಅಪರಾಧಕ್ಕೆ ಕ್ಷಮೆಯನ್ನು ಕೇಳಿ ಅಶ್ವವನ್ನು ಬಿಟ್ಟು ನಿಮ್ಮ ತಂದೆಯವರ ಪಾದ ಪೂಜೆಯನ್ನು ಮಾಡು. ಆಗ್ಲಿ ಅಮ್ಮ. ಇದಕ್ಕಿಂತ ಮುಖ್ಯವಾದ ಕರ್ತವ್ಯ ನನಗೆ ಬೇರೆ ಏನಿದೆ? ಅಮ್ಮ, ನೀನು ಬಂದು ನನ್ನ ತಂದೆಯನ್ನ, ನಿನ್ನ ಪತಿಯನ್ನ ಬಹಳ ವೈಭೋಗದಿಂದ ಸ್ವಾಗತಿಸಬೇಕು. ಆದ್ರೆ ಹೀಗಲ್ಲ, ಮಹಾರಾಣಿಯಾಗಿ ಬಾಮ್ಮ. ಯಾರು? ಒಬ್ರು ವಾಹನ? ಹೌದು. ಆಹಾ, ಚಿಕ್ಕಪ್ಪ. ಆಶ್ಚರ್ಯ. ಋಷಿಕೇತು, ನಿನ್ನ ಮಾತು ಸತ್ಯ. ಒಬ್ಬರ ಹಾಗೆ ಒಬ್ಬರಿರೋ ವೈಶಿಷ್ಟ್ಯನ ಇವತ್ತು ನೋಡಿದಾಗಾಯ್ತು. ನೀನೇನು
ಏನು ವೀರ ಬಬ್ರುವಾಹನ ಮಣಿಪುರದ ಹರಸು. ತುಂಬಿದ ಸಭೆಯಲ್ಲಿ ಏನೆಂದು ಹೊಗಳಿದೆ? ನಿನ್ನ ಚಿಕ್ಕಪ್ಪ ಚಿಕ್ಕ ಅಪ್ಪನೇ ಹೊರತು ಇಲ್ಲಾರಿಗೂ ದೊಡ್ಡ ಅಪ್ಪನಲ್ಲವೆಂದು ಬಾಯಿಗೆ ಬಂದಂತೆ ಹರಡಿದ ನೀನು ಈಗ ಶರಣಾರ್ಥಿಯಾಗಿ ಬಂದಿರುವುದು ನೋಡಿದರೆ ಪಾಪ ನಮಗೆ ಕನಿಕರವಾಗುತ್ತಿದೆ. ಇರಲಿ, ಪ್ರಾಣ ಭೀತಿಯಿಂದ ತಲೆ ತಗ್ಗಿಸಿದವರ ತಲೆ ಕಾಯುವುದೇ ಈ ಪಾಂಡವರ ಧರ್ಮ. ಕ್ಷಮಿಸಿದ್ದೇವೆ, ಏಳು ಮೇಲೆ. ಪ್ರಾಣ ಭೀತಿ ಪ್ರಾಣ ಭೀತಿಯಿಂದ ಶರಣಾಗತನಾಗಿ ರಕ್ಷಣೆ ಕೋರಿ ತಲೆ ತಗ್ಗಿಸಲಿಲ್ಲ. ನನ್ನ ಜನ್ಮ ಕೊಟ್ಟ ತಂದೆಯ ಚರಣಾರವಿಂದದಲ್ಲಿ ಭಕ್ತಿಯಿಂದ ತಲೆ ತಗ್ಗಿಸಿದ್ದೇನೆ. ತಂದೆ, ಯಾರು ನಿನ್ನ ತಂದೆ? ಪರಶುವನಿಂದ ಪಾಶುಪತಾಸ್ತ್ರ ಪಡೆದ ಪರಮ ವೀರ. ಖಾಂಡವವನವನ್ನು ಅಗ್ನಿಗೆ ನೈವೇದ್ಯ ಮಾಡಿ ಗಾಂಡೀವವನ್ನು ಪಡೆದ ಗಂಡುಗಲಿ ಈ ಪಾರ್ಥ. ಕೇಳಿದಿರ ಇನ್ನು ವಿಚಿತ್ರವಾದ ಮಾತುಗಳನ್ನು. ಪಾಶುಪತಾಸ್ತ್ರ ಪಡೆದ ಪಾರ್ಥ ಅಂದ್ರೆ ನಾನು ಇವನ ಏಕೆ ಏಕೀ ನಗು, ಏಕೀ ಪರಿಹಾಸ್ಯ? ಇದೇನು ಹೊಕ್ಕಿ ಬರುತ್ತಿರುವ ಪುತ್ರ ವಾತ್ಸಲ್ಯಕ್ಕೋ ಅಥವಾ ಅಶ್ವಮೇಧದ ಕುದುರೆಯನ್ನು ಕಂಡ ತಕ್ಷಣ ಶರಣಾಗತನಾಗಲಿಲ್ಲವಲ್ಲ ಎಂಬ ಆಕ್ರೋಶಕ್ಕೂ? ಎರಡಕ್ಕೂ ಅಲ್ಲ. ನೀ ನನ್ನ ತಂದೆ ಅಂದೆಲ್ಲ, ಅದಕ್ಕೆ. ನೀವೇ ನನ್ನ ತಂದೆ ಅನ್ನೋ ಸತ್ಯ ಇವತ್ತು ನನ್ನ ತಾಯಿಯಿಂದ ತಿಳಿದ ತಕ್ಷಣ ತಮ್ಮ ಪಾದ ದರ್ಶನಕ್ಕಾಗಿ ಓಡೋಡಿ ಬಂದೆ. ತಾಯಿ? ಯಾರು ನಿನ್ನ ತಾಯಿ? ಏನ್ ರಂಬೆಯೋ, ಊರ್ವಶಿಯೋ, ಮೇನಕೆಯೋ, ತಿಲೋತ್ತಮೆಯೋ? ಶಾಂತಂ ಪಾಪಂ. ಪರಮ ಪತಿವ್ರತಿಯಾದ ನನ್ನ ತಾಯಿಯನ್ನ ರಂಬೋರ್ವಶಿಯರಿಗೂ ಹೋಲಿಸ್ತಾ ಇದ್ದೀರಾ? ನ್ಯಾಯ, ನೀತಿ, ಧರ್ಮವೇ ತನ್ನ ಹುಸುರು ಅಂತ ನಂಬ್ಕೊಂಡಿರೋ ಧರ್ಮರಾಯನ ತಮ್ಮನ ಬಾಯಲ್ಲಿ ಇಂಥ ಮಾತುಗಳು ಬರಬಾರದು. ಆಹಾ, ಪಾಂಡವರ ಘನತೆ ಬಗ್ಗೆ ಮಾತನಾಡೋ ಯೋಗ್ಯತೆ ನಿನಗೆ ಅಲ್ಲಿದೆ? ಏನಂದ್ರಿ? ಪಾಂಡವರ ಘನತೆಯ ಬಗ್ಗೆ ಮಾತನಾಡೋ ಯೋಗ್ಯತೆ ನನಗಿಲ್ಲವೇ? ಅಮ್ಮ, ನೋಡಿದೆಯಾ, ಇಷ್ಟು ದಿವಸ ನೀನು ನನ್ನ ಜನ್ಮ ರಹಸ್ಯವನ್ನ ಮುಚ್ಚಿಟ್ಟಿದ್ದರ ಪ್ರತಿಫಲ ನನ್ನನ್ನು ಎಂತಹ ಅಗ್ನಿ ಪರೀಕ್ಷೆಗೆ ನೂಕಿದೆ. ಮಹಾವೀರ, ಯುದ್ಧ ಪರಂಪರೆಗಳಿಂದ ತಮ್ಮ ಬುದ್ಧಿಗೆ ಮಂಕು ಕವಿದಿರಬಹುದು. ಒಮ್ಮೆ ಜ್ಞಾಪಕ ಮಾಡಿಕೊಳ್ಳಿ, ತಾವು ತೀರ್ಥಯಾತ್ರೆಗೆಂದು ಮಣಿಪುರಕ್ಕೆ ಬಂದದ್ದು, ನನ್ನ ತಾಯಿ ಚಿತ್ರಾಂಗದೆಯನ್ನು ಕಂಡದ್ದು, ಗಂಧರ್ವ ರೀತಿಯಿಂದ ವಿವಾಹವಾದದ್ದು, ನನ್ನ ಜನ್ಮಕ್ಕೆ ಕಾರಣರಾದದ್ದು, ಇದೊಂದು ತಮಗೆ ನೆನಪಿನಲ್ಲಿಲ್ಲವೇ? ನಿಜವಾಗಿದ್ರು ತಾನೇ ನೆನಪಿನಲ್ಲಿರೋದಕ್ಕೆ. ಯಾವ ಮಣಿಪುರ, ಯಾವ ಚಿತ್ರಾಂಗದೆ, ಯಾರ ಗಾಂಧರ್ವ ವಿವಾಹ? ಯಾರು ನನ್ನ ಮಗ? ಕುರುಕ್ಷೇತ್ರದ ಮಹಾಸಂಗ್ರಾಮದಲ್ಲಿ ಏಕಾಂಗಿಯಾಗಿ ಹೋರಾಡಿ ದ್ರೋಣಾಚಾರ ಚಕ್ರವ್ಯೂಹವನ್ನು ಭೇದಿಸಿ ಸಪ್ತ ಮಹರ್ಷಿಗಳನ್ನು ಸದೆಬಡಿದು ಮಿಂಚಿನಂತೆ ಬೆಳಗಿ ವೀರ ಸ್ವರ್ಗವನ್ನು ಸೇರಿದನಲ್ಲ ಆ ಸುಭದ್ರ ನಂದನ ವೀರ ಅಭಿಮನ್ಯು, ಅವನು ನನ್ನ ಮಗ. ಮೊದಲೇ ನಾನು ನಿಮ್ಮ ಮಗನೆಂಬ ಸತ್ಯ ತಿಳಿದಿದ್ದರೆ ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ವೀರ ಸ್ವರ್ಗವನ್ನು ಸೇರುತ್ತಿದ್ದು ಆ ನಿಮ್ಮ ಮಗ ಅಭಿಮನ್ಯು ಅಲ್ಲ, ಈ ನಿಮ್ಮ ಮಗ ಬಬ್ರುವಾಹನ. ಇಲ್ಲದಿದ್ದರೆ 18 ದಿವಸಗಳು ನಡೆದ ಆ ಮಹಾಯುದ್ಧವನ್ನು ಕೇವಲ 8 ದಿವಸಗಳಲ್ಲಿ ಮುಗಿಸಿ ಪಾಂಡವರ ಕೀರ್ತಿ ಘನತೆಯನ್ನ ಎತ್ತಿ ಹಿಡಿತಾ ಇದ್ದ ಈ ನಿಮ್ಮ ಮಗ ಬಬ್ರುವಾಹನ. ಮಾತು ನನ್ನ ಮಗ ಅಂತ ಯಾಕೆ ಹೊಗಳ್ತೀಯ? ಹೋಗಿ ನಿನ್ನ ತಾಯಿನ ಕೇಳು, ನಿನ್ನ ಜನ್ಮಕ್ಕೆ ಕಾರಣದ ನಿಮ್ಮಪ್ಪ ಯಾರು ಅಂತ. ಇದೇ ಮಾತನ್ನ ಬೇರೆ ಯಾರಾದ್ರೂ ಹಾಡಿದ್ರೆ ಅವರ ಸಿಗದು ರಣಚಂಡಿಗೆ ಹೌದ ನೀಡ್ತಾ ಇದ್ದೀನಿ. ಆದರೆ ತಾವು ಹಿರಿಯರು, ಶ್ರೀಕೃಷ್ಣನ ಪರಮಾಪ್ತರು, ಆ ಗೌರವದಿಂದ ಕೇಳ್ಕೊಳ್ತಾ ಇದ್ದಿ. ನನ್ನ ತಾಯಿ ಅಗ್ನಿಯಷ್ಟೇ ಪವಿತ್ರಳು. ಸದಾ ತಮ್ಮ ಧ್ಯಾನ ಗುಣಗಾನಗಳಲ್ಲೇ ಕಾಲ ಕಳೀತಾ ಇರೋ ಆ ಪವಿತ್ರ ಮೂರ್ತಿಗೆ ಕಳಂಕ ಇಡಬೇಡಿ, ಆಕೆ ಶೀಲಂಕೆ ಕಳಂಕ ಹಚ್ಚಬೇಡಿ. ಏತಕಿ ಸಂಶಯ ಮಹಾವೀರ, ಏತಕಿ ಸಂಶಯ ಮಹಾವೀರ, ಸತ್ಯವತಿಯ ಶ್ರೀಲವತಿಯ
ಸಾಕು ನಿಲ್ಲಿಸು ಸಾಕು ನಿಲ್ಲಿಸು ಈ ನುಡಿಗಳನ್ನು. ಸತ್ಯವತಿಯೋ ಶೀಲವತಿಯೋ ಪತಿಯ ಕಾಣದ ಪರದೇಶಿಯ. ಸಾಕು ನಿಲ್ಲಿಸು ಈ ನುಡಿಗಳನ್ನು. ಇಲ್ಲಿಗೇಕೆ ಬಂದೆ, ಯಾರು ನಿನ್ನ ತಂದೆ? ಇಲ್ಲಿಗೇಕೆ ಬಂದೆ, ಯಾರು ನಿನ್ನ ತಂದೆ? ಯುದ್ಧ ಸಾರದೆ ಧೈರ್ಯ ತೋರದೆ ಬಂದೆ ಏಕೆ ಓಡಿ, ಲಜ್ಜೆ ಕೆಟ್ಟ ಹೇಳಿ. ಬಂದೆ ಏಕೆ ಓಡಿ, ಲಜ್ಜೆ ಕೆಟ್ಟ ಹೇಳಿ. ದುಡುಕಬೇಡಿ ತಂದೆ, ಶರಣಾಗಿ ನಾನು ಬಂದೆ. ದುಡುಕಬೇಡಿ ತಂದೆ, ಶರಣಾಗಿ ನಾನು ಬಂದೆ. ವಿಧಿಯ ಆಟವ ಎನ್ನ ಕರ್ಮವ ನಾ ತಿಳಿಯದಾದೆ, ಜನ್ಮವ ನಾ ತಿಳಿಯದಾದೆ. ದುಷ್ಟನೇ ಪಾಪಿಷ್ಟನೇ ದೂರ ಸರಿ, ನೀ ದೂರ ಸರಿ. ದುಷ್ಟನೇ ಪಾಪಿಷ್ಟನೇ ದೂರ ಸರಿ, ನೀ ದೂರ ಸರಿ. ಪಿತನೇ ಸುತನ ಕ್ಷಮಿಸಿ ನೀವು ನನ್ನನ್ನೊಂದು ಬಾರಿ. ಪಿತನೇ ಸುತನ ಕ್ಷಮಿಸಿ ನೀವು ನನ್ನನ್ನೊಂದು ಬಾರಿ. ಚಿಚಿ, ದೂರ ಸರಿ. ನಿನ್ನ ಅಪವಿತ್ರವಾದ ಕೈಗಳಿಂದ ನಮ್ಮ ಪಾದಗಳನ್ನು ಮುಟ್ಟಬೇಡ. ನೀನು ನಿಜವಾಗಿಯೂ ನನ್ನ ಮಗನೇ ಆಗಿದ್ದರೆ ಕಟ್ಟಿದ ಕುದುರೆಯನ್ನು ಬಿಚ್ಚದೆ ಬಿಲ್ಲಿಗೆ ಎದೆಯೇರಿಸಿ ರಣರಂಗದಲ್ಲಿ ತಕ್ಕ ಉತ್ತರ ಕೊಡುತ್ತಿದ್ದೆ. ಲಜ್ಜೆಗೆಟ್ಟ ಹೇಡಿಯಂತೆ ಬಂದು ನನ್ನ ಕಾಲು ಹಿಡಿಯಬೇಕಾದರೆ ನೀನು ನೀನು ಜಾಣಿಯ ಮಗನೇ ಇರಬೇಕು. ಪ್ರತಿರೋಧಿಸಬಲ್ಲೆ, ಕಾಲಿಟ್ಟನ್ನು ಕಾಲಿನಲ್ಲಿ ನೆಚ್ಚಿ ಹೊರಗಿಸಬಲ್ಲೆ, ಮರುತಿಗಿಲ್ಲ ಬಡಿತವನ್ನು ಬರೀ ಬುದ್ಧಿಯಲ್ಲಿ ಹಿಡಿಯಬಲ್ಲೆ. ಆದರೆ ಈ ಮಾತಿನಿಂದ ನೀನು ಮತ್ತೆ ಸಹಿಸಲಾರೆ. ಅರ್ಜುನ, ಮಲಗಿದ್ದ ಮೃತ್ಯು ದೇವತೆಯನ್ನು ಬಡಿದೆಬ್ಬಿಸಿದೆ. ಮಾತೃದೇವತೆಯ ಪಾತಿವೃತ್ಯಕ್ಕೆ ಕಳಂಕ ಹಚ್ಚಿ ನಿನ್ನ ಚಿತೆಯನ್ನು ನೀನೇ ಸಿದ್ಧಪಡಿಸಿಕೊಂಡೆ. ನಿನ್ನ ರಕ್ಷಣೆಗೋಸ್ಕರ ತ್ರಿನೇತ್ರನ ಹೊರಗಣ್ಣೆ ತೆರೆಯಲಿ, ತ್ರಿವಿಕ್ರಮನ ಸುದರ್ಶನ ಅಡ್ಡ ಬರಲಿ. ನಿನ್ನ ಸೊಕ್ಕಿನ ಮಾತಿಗೆ ತಕ್ಕ ಉತ್ತರಗಳನ್ನು ನೀಡಿ ನಿನ್ನ ರುಂಡ ಮುಂಡಗಳನ್ನು ಚಟ್ಟರಿಸಿ ಕಂಡಾಡಿದರೆ ನಾನು ಚಿತ್ರಾಂಗದೆಯ ಮಗ ಬಬ್ರುವಾಹನನೇ ಅಲ್ಲ, ಬಬ್ರುವಾಹನನೇ ಅಲ್ಲ. ಚಿಕ್ಕಪ್ಪ, ಅವ್ನ ಮಾತು ವೀರತ್ವ ನೋಡಿದ್ರೆ ಎಲ್ಲ ನಿಮ್ಮ ಹಾಗೇನೆ. ಅವನು ನಿಮ್ಮ ಮಗ ಅನ್ನುವುದರಲ್ಲಿ ಸಂಶಯನೇ. ಎಂತಹ ಅಪಮಾನ, ಎಂತಹ ಅಪಮಾನ. ಮಣಿಪುರದ ಧರ್ಮ ಸಿಂಹಾಸನಾಧೀಶ್ವರನಿಗೆ ಇಂತಹ ಅಪಮಾನವಾಗುವುದೆಂದು ನಾನು ಕನಸಿನಲ್ಲಿಯೂ ಎಣಿಸಿರಲಿಲ್ಲ. ಮಾತೆಯ ಮಮತೆಯ ಮಮಕಾರಕ್ಕೆ ಸೋತು ಜನ್ಮದಾತನೆಂದು ಅಭಿಮಾನದಿಂದ ಅರಮನೆಗೆ ಆಹ್ವಾನಿಸಲು ಹೋದರೆ ಪುತ್ರನ ಪ್ರೇಮವನ್ನು ಪರಿಗಣಿಸದೆ, ಸತ್ಯ ಸಂಗತಿಯನ್ನು ತಿಳಿಸಿದರೂ ತಿಳಿಯದೆ, ಜನ್ಮದಾತೆಯನ್ನು ಜಾರಿಣಿ ಎಂದು ಜರಿದು ಪುತ್ರನನ್ನೇ ನಿಂದಿಸಿ ಹೀಯಾಳಿಸಿ ಮತಿಹೀನನಂತೆ ಬಿರುನುಡಿಗಳನ್ನಾಡಿದ ಮದಾಂಧ ಮಧ್ಯಮ ಪಾಂಡವ ಅರ್ಜುನ. ಮಲಗಿದ್ದ ಸರ್ಪದ ಎಡೆಯನ್ನು ತುಳಿದಿರುವೆ, ಮರಿಸಿಂಹವನ್ನು ಕೆಣಕಿ ಕಾಳುಗಕ್ಕೆ ಕರೆದಿರುವೆ. ನಿನ್ನ ಸೊಕ್ಕಿನ ಮಾತಿಗೆ ತಕ್ಕ ಉತ್ತರ ರಣರಂಗದಲ್ಲಿ ನಿನ್ನ ಮಾರಣ ಹೋಮ, ನಿನ್ನ ಮಾರಣ ಹೋಮ, ನಿನ್ನ ಮಾರಣ ಹೋಮ. ಕುಮಾರ, ಮಗು, ನಿಮ್ಮ ತಂದೆಯವರನ್ನು ನೋಡಿದೀಯಾ? ಅವರ ಪಾದಾರವಿಂದಗಳಿಗೆ ನಮಸ್ಕರಿಸಿದೀಯಾ? ನಾನೇ ನಿಮ್ಮ ಮಗನೆಂದು ಹೇಳಿದೀಯಾ? ಅವರನ್ನು ನೋಡಿ ಕಣ್ತುಂಬಿಕೊಂಡೆಯಾ ಮಗನೇ? ಏಕಪ್ಪ? ಅಮ್ಮ, ಕಣ್ತುಂಬಿಕೊಂಡೆ.
ನಾನೇ ನಿಮ್ಮ ಮಗನೆಂಬ ಸತ್ಯವನ್ನು ತಿಳಿಸಿದೆ. ಆದರೆ ಬರಸಿಡಿಲು ಬಡಿದಂತೆ ಕಡು ನುಡಿಗಳಿಂದೆನ್ನ ಒಡಲ ನಿರಿದನು ಅಯ್ಯೋ ತನಯದಾದೆ ಅಮ್ಮ. ಪರಮ ಪಾವನೆ ನೀನು ಪಾಪಾತ್ಮಳಂತೆ ನಗೆ ಜನ್ಮವಿತ್ತೆಯಂತೆ ಜನ್ಮವಿತ್ತೆಯಂತೆ ಅದ ಕೇಳಿ ಕ್ರೋಧಾಗ್ನಿಯಿಂದೆನ್ನೋ ಅಂಗಾಂಗ ಹುರಿದೆದ್ದು ರೋಷದಿಂ ಶಪಥಗೈದೆ. ನುಡಿದಂತೆ ನಡೆದು ಪಾರ್ಥನ ಗರ್ವವ ತೊಡೆದು ಸತ್ಯವೇನೆಂಬುದನ್ನು ತೋರದಿರೆನು. ಬೆಚ್ಚದೆ ಎನ್ನೆದೆಯ ಕಿಚ್ಚನ್ನು ತೋರಿ ರೊಚ್ಚಿನಿಂದವನ ಹೊಚ್ಚದೆ ಬಿಡನಮ್ಮ. ಸಚ್ಚರಿತ ನಿನ್ನ ಶೀಲವೇ ಹೆಚ್ಚೆಂದು ಮೆಚ್ಚಿ ಜಗವೆಲ್ಲ ಕೊಂಡಾಡುವುದು ಸತ್ಯ. ಪರತಿಡಿಲು ಬಡಿದಂತೆ ಕಡು ನುಡಿಗಳಿಂದೆಲ್ಲ ಒಡಲ ಹಿಡಿದನು ಅಯ್ಯೋ ತನಯದಾದೆ ಅಮ್ಮ. ಪರಮ ಪಾವನೆ ನೀನು ಪಾಪಾತ್ಮಳೆಂತೆ ನಗೆ ಜನ್ಮವಿತ್ತೆಯಂತೆ ಅಮ್ಮ. ಜಾರತನದಲ್ಲಿ ನೀ ಜನ್ಮವಿತ್ತೆಯಂತೆ. ಅದ ಕೇಳಿ ಕ್ರೋಧಾಗ್ನಿಯಿಂದೆನ್ನ ಅಂಗಾಂಗ ಹೊರಿದೆದ್ದು ರೋಷದಿಂ ಶಪಥಗೈದೆ. ನುಡಿದ ನಿನ್ನ ಶೀಲವೇ ಹೆಚ್ಚೆಂದು ಮೆಚ್ಚಿ ಜಗವೆಲ್ಲ ಕೊಂಡಾಡುವುದು ಸತ್ಯ. ಯಾವ ಸ್ವಾಮಿಯ ಕಾತುರಕ್ಕಾಗಿ ಹಗಲಿರುಳು ಕಾಯುತ್ತಿದ್ದನು ಆ ನನ್ನ ಸ್ವಾಮಿಗೆ ನನ್ನ ಶೀಲದ ಮೇಲೆ ಶಂಕೆ. ಅಮ್ಮ, ಈ ಕರ್ಣಕಠೋರವಾದ ನುಡಿಗಳು, ಈ ಅಸಹಿಕವಾದ ನುಡಿಗಳು ನಿನ್ನ ಕಿವಿಗೆ ಮುಟ್ಟುವುದಕ್ಕಿಂತ ಮುಂಚೆ ನಾನೇ ಜಗತ್ತಿನಿಂದ ದೂರ ಹೋಗ್ಬೇಕು ಅಂತ ಮಾಡಿದ್ದೆ. ನಾನು ಹಾಗೆ ಮಾಡಿದ್ರೆ ಅಮ್ಮ, ಆ ಪಾರ್ಥ ನಿನ್ನ ಮೇಲೆ ಹೊರತಿರೋ ಕಳಂಕ ದೂರವಾಗ್ತಿತ್ತೇನಮ್ಮ. ಇಲ್ಲ, ಈ ಸೂರ್ಯ ಚಂದ್ರರಿರೋ ತನಕ ಅದು ಹಿರ್ತಾ ಇತ್ತು. ಕುಮಾರ, ಏನಿದ್ದು ಏನು ಪ್ರಯೋಜನ? ಆ ನನ್ನ ಸ್ವಾಮಿಯೇ ನನಗೆ ಅನುಮಾನ ಪಟ್ಟ ಮೇಲೆ ಇಲ್ಲ ಕುಮಾರ, ಇಲ್ಲ, ನಾನಿನ್ನು ಜಯಿಸುವುದಿಲ್ಲ. ಅಮ್ಮ, ಈ ಜಗತ್ತಿನಲ್ಲಿ ಹೆಣ್ಣಿಗೆ ಬೇಕಾದ್ದು ಎರಡೇ ಭಾಗ್ಯ. ಒಂದು ಪತಿವ್ರತೆ ಅನ್ನೋರು, ಇನ್ನೊಂದು ಮಾಂಗಲ್ಯ. ಪತಿವ್ರತೆ ಅನ್ನೋ ಕೀರ್ತಿ ಬೇಕಾದ್ರೆ ಮಾಂಗಲ್ಯನ ಕಳ್ಕೋಬೇಕು. ಮಾಂಗಲ್ಯ ಬೇಕಾದ್ರೆ ಶೀಲಗೆಟ್ಟವಳು, ನಡತೆಗೆಟ್ಟವಳು, ದುರಾಚಾರಿಯನ್ನು ಅಪವಾದ ಹೊತ್ಕೊಂಡು ಸಾಯುವ ತನಕ ನಿನಗೆ ಯಾವುದು ಬೇಕು? ನಿರ್ಧಾರ ಮಾಡು. ನಿರ್ಧಾರ ಮಾಡಲು ಏನಿದೆ? ಪ್ರಾಣೇಶ್ವರನೇ ಶಂಕಿಸಿದ ಮೇಲೆ ಯಾವ ನಿರ್ಧಾರ ಮಾಡಲಿ ಮಗನೇ? ಇದೆಯಮ್ಮ, ಆ ನಿರ್ಧಾರನ ನಾನು ಗಳಿಗೆಯಲ್ಲೇ ಮಾಡಿಬಿಟ್ಟೆ. ಅಮ್ಮ, ಕೆಣಕಿದನ ವೀರ ಬಬ್ರುವಾಹನನ. ಅಮ್ಮ, ಕೆಣಕಿದನ ವೀರ ಬಬ್ರುವಾಹನನ. ಘಾತುಕನ ಉಳಿಸಲು ಒಂದು ಕ್ಷಣ.
ದೇವತೆಯ ಪಾತಿವ್ರತ್ಯಕ್ಕೆ ಕಳಂಕ ಹಚ್ಚಿದನ ಮತಾಧಿಕಾರಿ ಮಧ್ಯಮ ಪಾಂಡವ ಬೇರ ನೀಡಿದನ ಮಾತೃದೇವತೆಯ ಪಾತಿವ್ರತ್ಯಕ್ಕೆ ಕಳಂಕ ಹಚ್ಚಿದನ ಮನೋಧಿಕಾರಿ ಮಧ್ಯಮ ಪಾಂಡವ ಬೇರ ನೀಡಿದನ ಯಾರ ಮನದಿ ಪಾತ್ರ ಹೀಗೆ ನೆರೆದ ಯಾರ ಮನದಿ ಪಾತ್ರ ಹೀಗೆ ನೆರೆದ ಸಿಂಹವನ್ಯ ಕಾಲ ಕಟ್ಟ ನೆರೆದ ಅಮ್ಮ ಯಾರ ಮನದಿ ಪಾತ್ರ ಹೀಗೆ ನೆರೆದ ಸಿಂಹವನ್ಯ ಕಾಲ ಕಟ್ಟ ನೆರೆದ ಅಪಮಾನ ಸಹಿಸಂತೆ ಉತ್ತರ ನೀಡುವ ರಣದಲ್ಲೇ ಅಪಮಾನ ಸಹಿಸಂತೆ ಉತ್ತರ ನೀಡುವ ರಣದಲ್ಲೇ ಬಿಡಲಾರೆ ಬಿಡಲಾರೆ ಮಧ್ಯಮ ಪಾಂಡವನ ಬಿಡಲಾರೆ ಬಿಡಲಾರೆ ಮಧ್ಯಮ ಪಾಂಡವನ ಕೆಣಗಿದನ ಕೆಣಗಿದನ ವೀರಭದ್ರುವಾಹನನ 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 ಅಮ್ಮ ಅಸ್ತ್ರಕ್ಕೆ ಅಸ್ತ್ರ ಶಸ್ತ್ರಕ್ಕೆ ಶಸ್ತ್ರ ಪ್ರಾಣಕ್ಕೆ ಪ್ರಾಣ ಪಣ ಹೂಡಿ ಆ ಪಾರ್ಥನ ಅಹಂಕಾರವನ್ನ ಮೆಟ್ಟೋದಕ್ಕೆ ಸಿದ್ಧವಾಗಿದ್ದೇನೆ ಅವನ ಬಾವಿಂದ ಹೊರಟ ದುರ್ವಾಕ್ಯಗಳು ಅವನ ಜೊತೆಯಲ್ಲಿ ಧ್ವಂಸವಾಗಬೇಕು ನಿನ್ನ ಉಜ್ವಲವಾದ ಕೀರ್ತಿಯು ಪ್ರಳಯೋತ್ಸವಕ್ಕೆ ಜಗತ್ತಿನಲ್ಲೆಲ್ಲ ಹೊರಡಬೇಕು ಸುರನರೋವರ ಯಕ್ಷ ಗಂಧರ್ವ ಕಿನ್ನರ ಕೆಂಪುರುಷರಾದಿಯಾಗಿ ಅರಿವಿರಿಂಚಾದಿಗಳ ಪಾರ್ಥನ ಸಹಾಯಕ್ಕೆ ನಿಂತರು ಮೃತ್ಯುವಿನ ಅಪರಾಧಾರ ತಾಳಿ ಅವನನ್ನ ಧ್ವಂಸ ಮಾಡಿ ನಿನ್ನ ಕೀರ್ತಿನ ಎತ್ತಿ ಹಿಡಿತೀನಿ ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ವೃಷಕೇತು ಅಂಶಧ್ವಜ ನೀಲಧ್ವಜಾದಿಗಳನ್ನು ಯಮಲೋಕಕ್ಕೆ ಹಟ್ಟಿದ ಈ ವೀರಭದ್ರವಾಹನನ ಮುಂದೆ ನೀನೇಕೆ ಬಂದೆ ಹೋಗಿ ಆ ನಿನ್ನ ಧನಂಜಯನನ್ನು ಕಳುಹಿಸು ನಿನ್ನಂತಹ ಉಲುಮಾನವಾದ ಧ್ವಂಸಕ್ಕೆ ಧನಂಜಯ ಯಾಕೆ ನಾನೇ ಸಾಕು ಬೇಡ ಬೇಡ ಈ ಹುಮ್ಮಸ್ಸಿನಿಂದ ಹೋರಾಡಿ ಸಾಯಬೇಡ ಮಾತ್ ಸಾಕು ಯುದ್ಧ ಮಾಡು ಮೃತ್ಯು ಎಡತಲ ಮೇಲೆ ಬಂದು ಕುಳಿತಿರುವಾಗ ಅಮೃತ ಕೂಡ ವಿಷವಾಗುತ್ತಂತೆ ಸಾಕು ಆದ್ರೆ ಒಂದು ಮಾತು ಏನದು ಯುದ್ಧ ನಮ್ಮಿಬ್ಬರಲ್ಲಿ ಮಾತ್ರ ನಡಿಬೇಕು ನಮಗೋಸ್ಕರ ಈ ಬಡಪಾಯಿಗಳು ಯಾರು ಸಾಯಬಾರ್ದು ಬಲ ಬಲ ದಾನಶೂರ ಕಣ್ಣನ ಮಗನಿಗೆ ತಕ್ಕದಾದ ಮಾತು ವೀರೋಚಿತವಾದ ಮಾತು ಯುದ್ಧ ನಮ್ಮಿಬ್ಬರ ನಡುವೆ ತೋರಿಸು ನಿನ್ನ ಶಸ್ತ್ರಾಸ್ತ್ರಗಳ ಪ್ರಾವೀಣ್ಯತೆಯನ್ನ ಏನು ಪಾರ್ಥ ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನೀ ನನ್ನ ಗೆಲ್ಲಲಾರೆ ಈಗ ಆ ಶಕ್ತಿ ನಿನ್ನಲ್ಲಿ ಇಲ್ಲ ಪರಮ ಪತಿವ್ರತೆಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಹುರಿದು ಹೋಗಿ ಪಾಪದ ಮೂಟೆ ನಿನ್ನ ಹೆಗಲು ಹೊತ್ತಿದೆ ಎತ್ತು ನಿನ್ನ ಗಾಂಡೀವ ಹೂಡು ಆ ಪರಶಿವನು ಕೊಟ್ಟ ಪಾಶುಪತಾಸ್ತ್ರ ಶಿವನನ್ನು ಗೆದ್ದ ನಿನ್ನ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ ಅಥವಾ ಶಿವನನ್ನು ಗೆದ್ದೇ ಎಂಬ ನಿನ್ನ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ ಮದಾಂಧ ಅವರಿವರನ್ನು ಕೊಂದೆ ಎಂಬ ಅಹಂಕಾರದಿಂದ ಕೊಬ್ಬಿದ ಮೂರ್ಖ ಸುರಲೋಕಕ್ಕೆ ಸೋಪಾನ ಕಟ್ಟಿ ಮತ್ಸ್ಯ ಯಂತ್ರವನ್ನು ಭೇದಿಸಿ ರಣಾಂಗಣದಲ್ಲಿ ವೀರವಿಹಾರ ಮಾಡಿದ ಅರ್ಜುನನ ಭುಜಬಲ್ಲ ಪರಾಕ್ರಮ ನಿನಗೇನು ತಿಳಿದಿದೆಯೋ ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ ಸಮರದೋರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ ಅಗಲಿರುಳು ನೆರಳಂತೆ ತಲೆ ಕಾಯ್ದು ಕಾಪಾಡಿ ಜಯವ ತಂದಿತ್ತ ಆಯದು ನಂದನ
ಬಾಣಕ್ಕೆ ಸಮಾನ. ಅಸಹಾಯ ಶೂರ ನಾ ಅಕ್ಷೀಣ ಬಲನೋ ಅಪ್ಪನೆ ಹೋರಾಡಿ ಪಾಶುಪತವಂ ಪಡೆದವನೋ ಆಗ್ರಹದೊಳೆಯದು ರಾಮ ಹರಿಗಳಂ ನಿಗ್ರಹಿಸೋ ವ್ಯಾಘ್ರನಿವನೋ ಉಗ್ರ ಪ್ರತಾಪಿ. ಓಹೋ, ಉಗ್ರ ಪ್ರತಾಪಿ. ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಸೆಳೆವಾಗ ಎಲ್ಲಿ ಹಡಗಿತ್ತೋ ಈ ನಿನ್ನ ಶೌರ್ಯ. ನೂಪುರಂಗಳ ಕಟ್ಟಿ ನಟಿಸಿದ ಕೈಯೆಂದು ನಾಟ್ಯ ಕಲಿಸಿದ ನಪುಂಸಕ ನೀನು. ಚಕ್ರವ್ಯೂಹದ ನುಗ್ಗಿ ಛಲದಿಂದ ಛೇದಿಸದೆ ಮಗನನ್ನು ಬಲಿ ಕೊಟ್ಟ ಭ್ರಷ್ಟ. ಗಂಡುಗಳಿಗಳ ಗೆಲ್ಲೋ ಗುಂಡಿಗೆಯು ನಿನಗೆಲ್ಲೋ ಖಂಡಿಸದೆ ಉಳಿಸುವೆ ಹೋಗೋ ಹೋಗೆಲೋ ಶಿಖಂಡಿ. ಪರಪಡೋ ಶಿಖಂಡಿ ಎಂದಡಿಗಡಿಗೆ ನುಡಿಯಬೇಡಲು ಕೂಡ ಬಂಡೆರದ ಗುಂಡಿಗೆಯ ಖಂಡಿಸುತ್ತ ರಣಚಂಡಿಗೌತಣವೀವ ಈ ದಾಂಡೀವಿ. ಗಂಡು ಗಲಿಗಳ ಗಂಡ ಉದ್ದಂಡ ಭೂಮಂಡಲದೊಳ ಕಂಡ ಕೀರ್ತಿ ಪ್ರಚಂಡ. ಚಂಡನೋ ಪ್ರಚಂಡನೋ ಪುಂಡನೋ ನಿರ್ಧರಿಸುವುದು ರಣರಂಗ. ಊಡು ಬಾಣ ಮಾಡುವ ಮಾನಭಂಗ. ಕಲಿಪೋರ್ತನಂ ಕೆಣಕಿ ಉಳಿದವರಿಲ್ಲ. ಅಬ್ಬರಿಸಿ ಮೊಬ್ಬಿರಿದರಿಲ್ಲರಿಗೂ ಭಯವಿಲ್ಲ. ಆರ್ಪಡಿಸಿ ಬರುತ್ತಿದೆ ಅಂತಕನ ಅಂತಕನಿಗೆ ಅಂತಕ ಈ ಬಬ್ರುವಾಹನ. ಹುಚ್ಚು ಮಾಡಿ ಚಾರಣಿ ಮಗನೇ. ನನ್ನ ತಾಯಿ ಜಾರಿಣಿಯೋ ಪತಿವ್ರತೆಯೋ ಎನ್ನುವುದಕ್ಕೋಸ್ಕರವಾಗಿಯೇ ಈ ಯುದ್ಧ. ಮುಗಿಯಿತು ನಿನ್ನ ಆಯಸ್ಸು. ಅದನ್ನ ಮುಗಿಸೋದಕ್ಕೆ ಇಲ್ಲಾರಿದ್ದಾರೆ ನಿನ್ನ ಸಹಾಯಕ್ಕೆ. ಶಿಖಂಡಿಯನ್ನ ಮುಂದೆ ನಿಲ್ಲಿಸಿ ಭೀಷ್ಮನನ್ನು ಕೊಂದ ಹಾಗೆ ನನ್ನನ್ನು ಕೊಲ್ಲೋದಕ್ಕೆ ಇಲ್ಲಿ ಯಾವ ಶಿಖಂಡಿನೂ ಇಲ್ಲಿ ಇಲ್ಲ. ಧರ್ಮರಾಯನ ಬಾಯಲ್ಲಿ ಅಪದ್ದಾನ ನುಡಿಸಿ ಗುರು ದ್ರೋಣಾಚಾರ್ಯರನ್ನು ಕೊಂದ ಹಾಗೆ ನನ್ನನ್ನು ಕೊಲ್ಲೋದಕ್ಕೆ ಸುಳ್ಳು ಹೇಳೋದಕ್ಕೆ ನಿನ್ನ ಧರ್ಮರಾಯ ಇಲ್ಲಿಲ್ಲ. ರಥದ ಚಕ್ರ ಮುರಿದು ಬಿದ್ದಿದ್ದಾಗ ಕವಚ ಕುಂಡಲಗಳನ್ನ ದಾನ ಪಡೆದು ಕರ್ಣನನ್ನು ಕೊಲ್ಲಿಸಿದ ಹಾಗೆ ನನ್ನನ್ನು ಕೊಲ್ಲಿಸೋದಕ್ಕೆ ನಿನ್ನ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿಲ್ಲ. ಇಲ್ಲಿ ಇರೋದು ಪತಿವ್ರತೆಯ ಮಗನಾದ ನಾನು, ಪತ್ನಿದ್ರೋಹಿಯಾದ ನೀನು. ನಿಶ್ಶಕ್ತವಾದ ಅಸ್ತ್ರಗಳಿಂದ ಏನು ಪ್ರಯೋಜನವಿಲ್ಲ ವೀರ. ಕರೆ ನಿನ್ನ ಕೃಷ್ಣನನ್ನ, ಅವನ ಬಂಧು ಸಾರಥ್ಯವನ್ನು ಹೊಯ್ಸಲಿ. ಅವನ ಮುಂದೆ ನಿನ್ನ ಪ್ರಾಣವನ್ನು ಅವನ ಪಾದಾರವಿಂದಗಳಿಗೆ ಅರ್ಪಿಸುತ್ತೇನೆ. ಕೂಗು ಬಾ ಎದುರಂದಿನೋ ಎಂದು. ನಿನ್ನಂತ ತುಚ್ಛ ಮಾನವನ ಧ್ವಂಸಕ್ಕೆ ಶ್ರೀಕೃಷ್ಣನ ಸಹಾಯ ನನಗೆ ಬೇಕಾಗಿಲ್ಲ. ಈ ಅಹಂಕಾರದಿಂದಲೇ ನೀನು ಅವನನ್ನು ಬಿಟ್ಟು ಬಂದೀಯಾ?
ಶ್ರೀಕೃಷ್ಣನ ಸಹಾಯ ನಿನಗೆ ಬೇಡವೇ? ದೈವವನ್ನು ಮರೆತವನಿಗೆ ಮೃತ್ಯುವೇ ಸಾರಥಿ. ನಿನ್ನ ನಾಶಕ್ಕೆ ಪಾಶುಪತಾಸ್ತ್ರ. ಏನಿದು ಮಂತ್ರವೇ ಜ್ಞಾಪಕಕ್ಕೆ ಕೊಡುತ್ತಿಲ್ಲವಲ್ಲ? ಏನು ಪಾರ್ಥ, ಯಾಕೆ ಕೈ ನಡುಕ್ತಾ ಇದೆ? ಯಾರ ಸಹಾಯದಿಂದ, ಯಾರ ಬೆಂಬಲದಿಂದ ನಿನ್ನ ತೋಳಿನಲ್ಲಿ ಅಜೇಯವಾದ ಶಕ್ತಿ ಇತ್ತು? ಯಾರ ತೇಜಸ್ಸಿನಿಂದ ಅಜೇಯನಾಗಿ ಮೆರಿತಾ ಇದೆಯೋ ಅಂತಹ ಪರಮಾತ್ಮನನ್ನೇ ಬಿಟ್ಟು ಬಂದಿರೋ ನಿನಗೆ, ನಿನ್ನಂತಹ ಪಾಪಿಗೆ ಈ ಜಗತ್ತಿನಲ್ಲಿ ಯಾರು ಸಹಾಯ ಮಾಡಲಾರರು, ಯಾರು ಸಹಾಯ ಮಾಡಲಾರರು ಇದ್ದಾರೆ. ಅಮ್ಮ, ಅಮ್ಮ ನೀನು. ಹೌದು ಕಂದ, ಅಳಿದರು ಉಳಿದರು ಪತಿ ಪ್ರತ್ಯಕ್ಷ. ನಿನ್ನನ್ನು ಜಾರಣಿ ಅಂತ ಜರಿದ ಈ ಮನುಷ್ಯನ ಸಾರಥ್ಯವನ್ನ ನೀನು ವಹಿಸ್ತಾ ಇದ್ದೀಯಾ? ಹೌದು ಕಂದ, ಅಳಿದರು ಉಳಿದರು ಪತಿ ಪ್ರತ್ಯಕ್ಷ ದೈವ. ಅದು ನಾರಿಯರ ಧರ್ಮ. ನಾರಿ ಧರ್ಮ. ನಾರಿ ಧರ್ಮದ ಹೆಸರಿನಲ್ಲಿ ಮಾತೃ ಧರ್ಮವನ್ನ ಮರಿತಾ ಇದ್ದೀಯಲ್ಲಮ್ಮ. ಕುಮಾರ, ನಿನಗೆ ತಾಯಿ ಆಗುವ ಮುಂಚೆಯೇ ನಾನು ಇವರಿಗೆ ಪತ್ನಿ. ಮೊದಲು ಸತಿ ಧರ್ಮ, ಅನಂತರ ಮಾತೃ ಧರ್ಮ. ಚೆನ್ನಾಗಿದೆ. ನಿನಗಿರೋ ಕಳಂಕವನ್ನ ತೊಳಿಬೇಕು ಅಂತ ನಾನು ಇಲ್ಲಿ ಹೋರಾಟ ಮಾಡ್ತಾ ಇದ್ರೆ ನನ್ನ ಎದುರಾಳಿಗೆ ನೀನು ಸಹಾಯ ಮಾಡ್ತಾ ಇರೋದು ಅಮ್ಮ, ಇದು ನ್ಯಾಯ ಅಲ್ಲ. ಕುಮಾರ, ಇದು ತರ್ಕ ಮಾಡುವ ಸಮಯವಲ್ಲ, ಇದು ರಣಭೂಮಿ. ಅಮ್ಮ, ಈ ಹೋರಾಟದಲ್ಲಿ ನಿನ್ನ ಪ್ರಾಣಕ್ಕೆ ಆಪತ್ತು ಬಂದರೂ ಬರಬಹುದು. ಶ್ರೀಕೃಷ್ಣನ ಇಚ್ಛೆ ಬಲ್ಲವರಾರು. ಪತಿಯಿಂದ ಪರಿತಪ್ತವಾದ ನಾನು ಎಲ್ಲೋ ಸಾಯುವುದಕ್ಕೆ ಮುಂಚಿತವಾಗಿ ನನ್ನ ಸ್ವಾಮಿಯ ಸನ್ನಿಧಿಯಲ್ಲೇ ಸಾಯುವುದು ಒಳ್ಳೆಯದಲ್ಲವೇ? ಅಥವಾ ನನ್ನ ತಾಯಿ ನನ್ನ ಹೆದರಿಗೆ ಕುಳಿತಿದ್ದಾಳಾ ಅನ್ನೋ ವಾತ್ಸಲ್ಯಕ್ಕೆ ನಾನು ಕೈ ಸೋತು ನಾನು ಸತ್ತರೆ? ಕೃಷ್ಣನ ಇಚ್ಛೆ ಬಲ್ಲವರಾರು. ರಣರಂಗದಲ್ಲಿ ಹೋರಾಡಬೇಕು, ಸಹಾಯ ಮಾಡಬೇಕಾದ ನನ್ನ ಧರ್ಮ. ಅದಕ್ಕಾಗಿ ನಾನು ಬಂದಿದ್ದೇನೆ, ನಾನು ಸಹಾಯ ಮಾಡುತ್ತೇನೆ. ಯಾರು ನೀನು? ಯಾರು ನೀನು? ನಿನ್ನ ಸಹಾಯ ನನಗೆ ಬೇಕಾಗಿಲ್ಲ. ನಿಮಗೆ ಬೇಕಿಲ್ಲ, ನನಗೆ ಬೇಕು. ಸಾಧ್ಯವಿಲ್ಲ. ಶ್ರೀಕೃಷ್ಣನ ಮೇಲಾಣೆ. ಎಂತಹ ದಿವ್ಯ ದೃಶ್ಯವಿದು. ಜನ್ಮ ಕೊಟ್ಟ ತಂದೆ ತಾಯಿಗಳು ಒಂದೇ ರಥದಲ್ಲಿ ಒಂದೇ ಕಡೆ, ಕಾಮದಿಂದಲೋ ಪ್ರೇಮದಿಂದಲೋ ಬೆರೆತು ಈ ದೇಹನ ಈ ಭೂಮಿ ಮೇಲೆ ತಂದ ತಂದೆ ತಾಯಿಗಳು ಈಗ ಕೋಪದಿಂದಲೋ ಕ್ರೋಧದಿಂದಲೋ ಈ ದೇಹನ ನಾಶ ಮಾಡಿಬಿಡಬೇಕು ಅಂತ ಒಂದೇ ಕಡೆ ಸೇರಿದ್ದಾರೆ. ಈ ಮಗನನ್ನ ಆಶೀರ್ವಾದ ಮಾಡೋಕ್ ಬಂದಿರೋ ಸಾಕ್ಷಾತ್ ಆ ಶಿವ ಪಾರ್ವತಿಯರಾಗಿ ಕಾಣಿಸ್ತಾ ಇದ್ದಾರೆ. ಹುಟ್ಟಿದ ಅರಭ್ಯ ಎಂದೂ ಕಾಣದ ಈ ದೃಶ್ಯವನ್ನು ಕಂಡ ನನ್ನ ಜನ್ಮ ಪಾವನವಾಯಿತು. ಧನ್ಯ ಬಬ್ರುವಾಹನ, ನೀನೇ ಧನ್ಯ. ಕುಮಾರನು ಧ್ಯಾನಸಕ್ತನಾಗಿದ್ದಾನೆ. ಹೂಡಿ ಬಾಣವನ್ನು. ಇಂತಹ ಸಮಯದಲ್ಲಿ ತಾನೆ ನೀವು ಕರ್ಣನನ್ನು ಕೊಂದದ್ದು. ನಿನಗೆ ಸಾರಥಿಯಾಗಿ ನಾನು ಇರುವೆನು. ಹುಲುಸಿ, ಏನಿದು? ನೀನು ಪತಿಯ ಪ್ರೇಮಿ, ಪತಿಗೆ ಸಾರಥಿ. ನಾನು ಪುತ್ರ ಪ್ರೇಮಿ, ಪುತ್ರನಿಗೆ ಸಾರಥಿ. ಕುಮಾರ, ಏನು ನೋಡುತ್ತೀರಿ? ಹೂಡು ಬಾಣ. ಕುಮಾರ, ಈ ಬಾಣಗಳಿಂದ ಏನು ಪ್ರಯೋಜನ ಇಲ್ಲ. ಹೊಸ ಬಾಣವನ್ನು ಹೂಡು. ಈ ಯುದ್ಧವನ್ನು ಸಮಾಪ್ತಿ ಮಾಡು. ಆಗ್ಲಿ ದೊಡ್ಡಮ್ಮ. ಮಹಾಸಂಗ್ರಾಮ ವೀರ ಮಹಾಬಿಲ್ವಿದ್ಯೆಯ ಕಲೆಗಾರ ಮುಗಿಯಿದೆ
ಕಥನ ಕಥನ ಜ್ವಾಲೆಯ ಕೋಪದಿ ಗಂಗೆಯ ಶಾಪದಿ ಮನದ ಅಹಂಕಾರದಿ ಪತಿವ್ರತೆಯ ಅಪಮಾನದಿ ಅವಸಾನ ಬಂದೊದಗಿದೆ ಶಸ್ತ್ರಾಸ್ತ್ರ ನಿಪುಣ ಕೊನೆಯಾಗಿದೆ ಕೊನೆಯಾಗಿದೆ ನಿನ್ನ ಬಾಳ ಪಯಣ ಬಾಳ ಪಯಣ ಬಾಳ ಪಯಣ ಪಾರ್ಥ ನಿನ್ನ ಬಾಳ ಪಯಣ ಕುಮಾರ, ನೀನು ಮಗನಾಗಿ ಮಾಡಬೇಕಾದ ಕರ್ತವ್ಯವನ್ನು ಈಗಲೇ ನಿರ್ಧರಿಸಿ ಮಾಡು. ನಾನು ಕೂಡ ನನ್ನ ಸ್ವಾಮಿಯ ಜೊತೆಯಲ್ಲಿ ಸಹಗಮನ ಮಾಡುತ್ತೇನೆ. ನಿನ್ನ ತಾಯಿಯಾಗಿ ನಾನು ಕಡೆಯ ಆಸೆಯದೆ ಅಗ್ನಿ ಉದ್ಭವಿಸು ಕಂದ. ಯಾರ ಶಾಪವೋ ವಿಧಿ ವಿಲಾಸವೋ ಕೃಷ್ಣ ಏತಕೋ ಹಿಂದೇತಕೋ ಈಗೋ ಈಗಿನ ಕೃತ್ಯವ ಮಾಡಿಸಿದೆ. ಏತಕ್ಕೆ ಹಿಂದೇತಕ್ಕೆ ಏತಕೋ ಹಿಂದೇತಕೋ ಹೀನ ಕೃತ್ಯವ ಮಾಡಿಸಿದೆ. ಪಾಪದ ಕೂಪಕ್ಕೆ ಕೃಷ್ಣ ಪಾಪದ ಕೂಪಕ್ಕೆ ನನ್ನನ್ನೇಕೆ ದೂಡಿದೆ. ಏತಕೋ ಹಿಂದೇತಕೋ ಹೀನ ಕೃತ್ಯವ ಮಾಡಿಸಿದೆ. ಪರಮಾತ್ಮ ಹೀನ ಮಾತೆಯ ಮಾತನ್ನು ಆಲಿಸದೆ ಮಾಂತೃ ನಿಂದನೆ ಸಹಿಸದೆ. ಅಯ್ಯೋ ಮಾತೆಯ ಮಾತನ್ನು ಆಲಿಸದೆ ಮಾತೃ ನಿಂದನೆ ಸಹಿಸದೆ ದುರ್ಮತಿಯ ದುರ್ಮದದಿ ದುರ್ಮತಿಯ ದುರ್ಮದದಿ ಜನ್ಮದಾತನ ಕೊಂದೆ. ನಾ ಜನ್ಮದಾತನ ಕೊಂದೆ.
ಪಾಪಕ್ಕೆ ಪರಿತಾಪಕ್ಕೆ ಪಾಪಕ್ಕೆ ಪರಿತಾಪಕ್ಕೆ ನನ್ನನ್ನೇಕೆ ನೋಡಿದೆ. ಅಮ್ಮ, ನಿನ್ನನ್ನು ಕಳೆದುಕೊಂಡು ನಾನು ಹೊದ್ದು ಸಾಧಿಸಬೇಕಾದ್ದಾದರೂ ಏನಿದೆ? ನನ್ನ ಸಕಲ ಕಾರ್ಯಗಳನ್ನೆಲ್ಲ ಮುಗಿಸಿದ ನಂತರ ನಿಮ್ಮ ಜೊತೆ ನಾನು ಅಗ್ನಿ ಪ್ರವೇಶ ಮಾಡುತ್ತೇನೆ. ಪ್ರಾಣ ತ್ಯಾಗ ಬೇಡ, ಬೇಕಾಗಿಲ್ಲ. ಹೋಗು, ಪಾತಾಳ ಲೋಕಕ್ಕೆ ಹೋಗಿ ಪಾತಾಳ ರಾಜನ ರಥ ನಾಗಮಣಿಯನ್ನು ತೆಗೆದುಕೊಂಡು ಬಾ, ಪತಿಯ ಪ್ರಾಣವನ್ನು ಉಳಿಸೋಣ. ಮನದಲ್ಲೇನೋದು ಗುಡವು ಮನದಲ್ಲೇನೋದು ಗುಡವು ಉಕ್ಕಿ ಬರುತ್ತಿದೆ ಶೋಕವು. ಏನು ಕಾರಣವೋ ಇದಕ್ಕೇನು ಕಾರಣವೋ ಮನದಲ್ಲೇನೋದು ಗುಡವು ಉಕ್ಕಿ ಬರುತ್ತಿದೆ ಶೋಕವು. ತುಂಬಿದೆ ಕಳವಳ ಮನದಲ್ಲಿ ವೇದನೆ ಯಾರಿಗೆ ಹೇಳಲಿ ಕೃಷ್ಣ. ತುಂಬಿದೆ ಕಳವಳ ಮನದಲ್ಲಿ ವೇದನೆ ಯಾರಿಗೆ ಹೇಳಲಿ. ಏತಕೋ ಇದೇತಕೋ ಏತಕೋ ಇದೇತಕೋ ಮನವು ಭಾರವಾಗಿದೆ. ಭಯವೋ ಭ್ರಮೆಯೋ ತಿಳಿಯದಿದೆ. ಮನದಲ್ಲೇನೋದು ಗುಡವು ಉಕ್ಕಿ ಬರುತ್ತಿದೆ ಶೋಕವು. ಉಕ್ಕಿ ಬರುತ್ತಿದೆ ಶೋಕವು. ಇಂದೇಕೆ ಇಂತಹ ಮಂಗಳವಾದ ಸೂಚನೆ? ಅದಾವುದೋ ಅಗೋಚರವಾದ ಶಕ್ತಿ ನನ್ನನ್ನು ಭ್ರಾಂತನಾಗಿಸುತ್ತಿದೆಯಲ್ಲ. ಏ ಕೃಷ್ಣ, ಆಪತ್ ಬಾಂಧವ, ಬರಲಿರುವ ಅನರ್ಥವನ್ನು ತಡೆದು ನಮ್ಮನ್ನು ರಕ್ಷಿಸಿ ಕಾಪಾಡು ತಂದೆ, ಕಾಪಾಡು. ನಿನ್ನ ತಂದೆಯನ್ನು ಬದುಕಿಸಿಕೊಳ್ಳಲು ಸಂಜೀವಿನಿ ಮಣಿಯನ್ನು ನನ್ನ ಕಣ್ತಪ್ಪಿಸಿ ತೆಗೆದುಕೊಂಡು ಹೋಗುವೆಯಾ? ಅದು ಏನು? ನಿನ್ನ ತಂದೆಯನ್ನು ಬದುಕಿಸಿಕೊಳ್ಳುವೆಯೋ? ಆಟ ವಿಚಿತ್ರ ಕಲೆ ಆಟ ವಿಚಿತ್ರ ಕಲೆ ವಿಧಿ ಆಟ ವಿಚಿತ್ರ ಕಲೆ ವ್ಯಾಕುಲ ಏತಕ್ಕೆ ವ್ಯಾಕುಲ ಏತಕ್ಕೆ ಬಂದಿತರಾದ ಮೇಲೆ ವಿಧಿಗೆ ಬಂದಿತರಾದ ಮೇಲೆ ಆ ವಿಧಿ ಆಟ ವಿಚಿತ್ರ ಕಲೆ ಆ ವಿಧಿ ಆಟ ವಿಚಿತ್ರ ಕಲೆ
ಆತನ ಮರಣ ಈ ಕ್ಷಣ ದಾರುಣ ನಮ್ಮ ವೀರನ ಅವಸಾನ ಜನನಕ್ಕೂ ಮರಣಕ್ಕೂ ಜನನಕ್ಕೂ ಮರಣಕ್ಕೂ ಬಂಧಿತ ಮಾನವ. ಜನನಕ್ಕೂ ಮರಣಕ್ಕೂ ಬಂಧಿತ ಮಾನವ. ಯೋಚಿಸು ಯೋಚಿಸು ಹರಿತ ವಿಚಾರವ. ಆ ವಿಧಿಯಾದ ವಿಚಿತ್ರಕಲೆ, ಆ ವಿಧಿಯಾದ ವಿಚಿತ್ರಕಲೆ, ಚಿತ್ರಕಲೆ ಚಿತ್ರಕಲೆ ವಿಚಿತ್ರಕಲೆ. ಪಾರ್ಥ, ಇದು ನಿನ್ನ ಅವಸಾನ ಕಾಲವಲ್ಲ, ಗಂಗಾ ಶಾಪ. ಮುಂದೇನಾಗಬೇಕು ಅದು ಹಾಗೇ ತಿರುತ್ತದೆ. ಜನನಕ್ಕೂ ಮರಣಕ್ಕೂ ಜನನಕ್ಕೂ ಮರಣಕ್ಕೂ ಬಂಧಿತ ಮಾನವ. ಯೋಚಿಸು ಯೋಚಿಸು ಹರಿತ ವಿಚಾರವ. ಆ ವಿಧಿಯಾದ ವಿಚಿತ್ರಕಲೆ, ಆ ವಿಧಿಯಾದ ವಿಚಿತ್ರಕಲೆ, ಚಿತ್ರಕಲೆ ಚಿತ್ರಕಲೆ ವಿಚಿತ್ರಕಲೆ. ಅಮ್ಮ, ದೊಡ್ಡಮ್ಮ, ತಂದ್ಬಿಟ್ಟೆ ಅಮ್ಮ, ನಾಗಮಣಿ ತಂದ್ಬಿಟ್ಟೆ. ಯಾವ ಮಣಿ ತಂದೆ ಏನು ಪ್ರಯೋಜನ? ನಿಮ್ಮ ತಂದೆಯ ತಲೆಯನ್ನು ಯಾರು ಕತ್ತರಿಸಿಕೊಂಡು ಹೋಗಿದ್ದಾರೆ. ಕೃಷ್ಣ, ಸಹಸ್ರಾರ ಗಂಡಾಂತರಗಳಿಂದ ಪಾಂಡವರ ರಕ್ಷಣೆ ಮಾಡಿದ ಪ್ರಭು ನೀನು. ಮಗನ ತೋಳಿನಲ್ಲಿ ಎದೆಯಲ್ಲಿ ಅಜೇಯವಾದ ಶಕ್ತಿಯನ್ನು ತುಂಬಿ ಮಗನಿಂದ ತಂದೆಯನ್ನು ಕೊಲ್ಲಿಸ್ತಾ ನೀನು. ಯಾವ ಯಾವ ವರ್ಷಕ್ಕೋಸ್ಕರವಾಗಿ ನನ್ನಿಂದ ಈ ನಾಟಕ ಆಡಿಸ್ತಾ ಇದ್ದೀಯ? ಈ ವಿಕೃತವಾದ ಕೃತ್ಯದಿಂದ ನಿನ್ನ ಮನಸ್ಸಿಗೆ ಅಷ್ಟೊಂದು ಸಂತೋಷ ಸಿಗ್ತಾ ಇದೆ ಅನ್ನೋದಾದ್ರೆ ತಗೋ, ನನ್ನ ತಲೆಯನ್ನು ಕರೆದು ನಾನೇ ನಿನಗೆ ಅರ್ಪಿಸ್ತೀನಿ. ತಗೋ, ತೃಪ್ತಿ ಮಾಡು. ಶಾಂತನಾಗು ಕುಮಾರ, ಶಾಂತನಾಗು. ಪರಮಾತ್ಮ, ಪರಮಾತ್ಮ, ವಾಸುದೇವ, ನನ್ನ ತಾಯಿಯ ಮಾಂಗಲ್ಯನ ಉಳಿಸು ಪ್ರಭು. ನನ್ನ ತಾಯಿಯಂದಿರಿಗೆ ಮಾಂಗಲ್ಯ ಭಿಕ್ಷೆ ಕೊಡು, ನನಗೆ ತಂದೆ ಭಿಕ್ಷೆ ಕೊಡು. ನಾನು ನೋಡುವರ ಕಣ್ಣಿಗೆ ಸೀರನಾದರೂ ಸಹ ಸೈರಂಧ್ರಗಳನ್ನ ಅಧೀನದಲ್ಲಿ ಇಟ್ಟುಕೊಂಡಿದ್ದರೆ ಅರ್ಜುನನ ತಲೆ ಎಲ್ಲಿದ್ದರೂ ಬರಲಿ. ಎಲ್ಲಿ ಎಲ್ಲಿ ಅವರು ಎಲ್ಲಿ ಆ ಬಬ್ರು ವಾಹನ?
ಮರೆತಿದ್ದನಲ್ಲ, ಜ್ಞಾಪಿಸಿಕೋ. ಚಿತ್ರಾಂಗದ ಉನುಚಿ ಋಷಿಕೇತು, ಪಾರ್ಥ, ಎಲ್ಲರನ್ನು ಸಂತೈಸಿದ ಹಾಗೆ ನಿನ್ನ ಮಗ ಬಬ್ರುವಾಹನನ್ನು ಸಂತೈಸು. ಏನು? ಬಬ್ರುವಾಹನ? ಬಬ್ರುವಾಹನ ನನ್ನ ಮಗ? ಬಬ್ರುವಾಹನ ಪಾರ್ಥ, ನಿನ್ನ ಅಹಂಕಾರವೇ ಈ ಸೋಲು. ಕೃಷ್ಣ, ಸೋತಿದ್ದು ನನ್ನ ಮಗನಿಂದಲೇ ಹೊರತು ಬೇರೆಯವರಿಂದಲ್ವಲ್ಲ. ಶೌರ್ಯ, ಸಾಹಸ, ವಿದ್ಯಾಗುಣಗಳಿಂದ ತಂದೆ ಅಪ್ಪನ ಮಗ ತಂದೆನ ಮೀರಿಸಬೇಕು. ಆಗ್ಲೇ ಅಪ್ಪನ ಜನ್ಮ ಸಾರ್ಥಕವಾಗುವುದು. ಇದು ಕೂಡ ಅಹಂಕಾರ ಪಡೋ ವಿಷಯ ಅಲ್ವೇ? ಪ್ರಭು, ನಾವು ನಿಮಿತ್ತ ಮಾತ್ರ. ಎಲ್ಲದಕ್ಕೂ ಕಾರಣನು ಕರ್ತನು ನೀನೇ ತಂದೆ. ದಯಮಾಡಿ ನಮ್ಮ ಅರಮನೆಗೆ ಆಗಮಿಸಬೇಕು. ನಿನ್ನ ದರ್ಶನದಿಂದ ಪ್ರಜೆಗಳೆಲ್ಲರೂ ಪುನೀತರಾಗಲಿ, ನಮ್ಮ ರಾಜ್ಯ ಪುನೀತವಾಗಲಿ. ದಯಮಾಡಿ ಆಗಮಿಸಬೇಕು ಪ್ರಭು. ದೇವಃ ಪುರುಷ ಪುರಾಣ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇದಾಸಿ ವೇದಂ ಚ ಪರಂ ಚ ಧಾಮ ತ್ವಯಾ ತತಂ ವಿಶ್ವಮನಂತರೂಪ ಅನಂತರೂಪ ಅನಂತ ರೂಪ. ಯತ್ರ ಯೋಗೀಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ